नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा 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 हरे 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 राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। मुखं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ತರೂಪದ 18ನೇ ಅಧ್ಯಾಯದ ಶ್ಲೋಕ 12 ಹಾಗೂ 13 ಅಧ್ಯಯನ ಮಾಡ್ತಿದ್ದೀರಿ. ಶ್ಲೋಕಗಳ ಅನುವಾದ ಹೀಗಿದೆ: ತ್ಯಾಗ ಮಾಡದಿರುವವರಿಗೆ ಸಾವಿನ ಅನಂತರ 3 ಬಗೆಯ ಕರ್ಮಫಲಗಳು ಲಭಿಸುತ್ತವೆ. ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಹರೇ ಕೃಷ್ಣ. ಹೀಗೆ ತ್ಯಾಗ ಮಾಡೋದರ ಫಲ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಈ ಶ್ಲೋಕಗಳಲ್ಲಿ ನಾವೇನು ನೋಡಿ, ಇಲ್ಲಿಗೆ ಒಂದು ತಿರುವಾಗುತ್ತೆ ನೋಡಿ. ಮೊದಲನೇ ಶ್ಲೋಕದಿಂದ 12ನೇ ಶ್ಲೋಕಕ್ಕೆ ಒಂದು ವಿಷಯ ಆದ್ರೆ 13ನೇದರಿಂದ ಮುಂದಕ್ಕೆ ಇನ್ನೊಂದು ಥರದ್ದು ವಿಷಯಗಳು ಬರ್ತವೆ ಇಲ್ಲಿ ಚರ್ಚೆ. ನೋಡಿ, ತ್ಯಾಗ ಸನ್ಯಾಸ ಬಗ್ಗೆ ಪ್ರಶ್ನೆ ಕೇಳಿದ್ದು ತಮ್ಮೆಲ್ಲರಿಗೂ ಇದು ಜ್ಞಾಪಕ ಇದೆ ಅಂತ ಅನ್ಕೋತೀನಿ. ನೋಡಿ, ಈಗ ಮೊದಲನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ತ್ಯಾಗ ಮತ್ತು ಸನ್ಯಾಸದ ಬಗ್ಗೆ ಚರ್ಚೆ ಮಾಡಿದ್ದು. ಅರ್ಜುನನ ಪ್ರಶ್ನೆ ಕೇಳ್ತಾನೆ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸ್ತೇನೆ. ನೋಡಿ, ಹಿಂಗೆ ನಮಗೆ ಇವೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಇದರ ಅರ್ಥ ಗೊತ್ತಿರಬೇಕು. ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನ ಸನ್ಯಾಸ ಅಂತ ಹೇಳ್ತಾರೆ. ಅವುಗಳ ಎಲ್ಲ ಕರ್ಮಫಲಗಳನ್ನು ಬಿಡೋದನ್ನ ತ್ಯಾಗ ಅಂತ ಹೇಳ್ತಾರೆ. ಸನ್ಯಾಸದಲ್ಲಿ ಕರ್ಮನ್ ಮಾಡೋದಿಲ್ಲ. ನೋಡಿ, ಅವರು ಕರ್ಮನೇ ಮಾಡಕ್ ಹೋಗೋದಿಲ್ಲ. ಇನ್ನು ಕರ್ಮ ಫಲಗಳ ಮಾತೇ ಬರೋದಿಲ್ಲ ಅಲ್ಲಿ ಅಲ್ವಾ. ತ್ಯಾಗದಲ್ಲಿ ಏನ್ ಮಾಡ್ತಾರೆ, ಕರ್ಮಗಳನ್ನು ಮಾಡ್ತಾರೆ, ಅದರಿಂದ ಫಲ ಬರುತ್ತೆ, ಆ ಫಲವನ್ನ ತ್ಯಾಗ ಮಾಡಿ. ನೋಡಿ, ಇಷ್ಟು ದಿನ ನಾವು ಅದನ್ನೇ ಚರ್ಚಿಸಿದ್ದು. ನೋಡಿ, ಇದರಲ್ಲಿ ಯಜ್ಞ ದಾನ ತಪಸ್ಸುಗಳನ್ನ ಯಾವತ್ತೂ ಬಿಡಬಾರ್ದು ಅಂತ ನಾವು ಇಷ್ಟೊತ್ತು ದಿನ ಓದಿದ್ವಿ. ಹಾಗೇನೆ ಕರ್ಮಗಳನ್ನ ಆಸಕ್ತಿ ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ ಕರ್ತವ್ಯ ಅಂತ ಮಾಡ್ಬೇಕು. ಈ ಥರದ್ದೆಲ್ಲವನ್ನು ನಾವು ತಿಳ್ಕೊಂಡ್ವಿ. ನಿಗದಿತ ಕರ್ತವ್ಯಗಳನ್ನು ಯಾವತ್ತೂ ಬಿಡಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಇಷ್ಟು ದಿನ ನಾವು ನೋಡಿ ಹಂಗೆ ಇವತ್ತಿನ ದಿನ ಇವೆಲ್ಲ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ತ್ಯಾಗ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಇವಾಗ ಹೇಳ್ತಿದ್ದಾರೆ, ಯಾರಾದ್ರೂ ತ್ಯಾಗ ಮಾಡದೇ ಇದ್ರೆ ಏನಾಗತ್ತೆ ಅಂತ. ನೋಡಿ, ಸಾವಿನ ನಂತರ ವಿಶೇಷವಾಗಿ ನೋಡಿ, ಸಾವು ಅಂದ್ರೆ ಈಗ ರಾತ್ರಿ ನಿದ್ದೆ ಮಾಡಿದ್ರಿ ಕೂಡ, ನಿದ್ದೆನೂ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ನಿದ್ದೆ ಅಂದ್ರೇನು ಕೂಡ ಒಂದು ಸಾವೇ. ಈಗ ನೆನ್ನೆ ಮಾಡಿದ್ದು ಆಮೇಲೆ ನಿದ್ದೆ ಮಾಡಿದ್ವಿ ನೋಡಿ. ನಿದ್ದೆ ಮಾಡಿ ಇವತ್ತು ಈಗ ಎದ್ದಿದೀವಿ. ಈಗ ಮುಂದೆ ಹಂಗೆ ಹೋಗ್ತೀವಿ. ಇವತ್ತು ಇಡೀ ದಿನ ಕೆಲಸ ಮಾಡ್ತೀವಿ, ಕಾರ್ಯ ಮಾಡ್ತೀವಿ. ಮತ್ತೆ ರಾತ್ರಿ ನಿದ್ದೆ ಮಾಡ್ತೀವಿ. ಮತ್ತೆ ಹಂಗೆ ನಿದ್ದೆ ಹೇಳೋದದ್ದು ಈ ಥರದ್ದು ನಡೀತಾನೆ ಇರುತ್ತೆ. ಎಲ್ಲವೂ ಒಂದಿನದ್ದೇ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಇವತ್ತು ನಾನು ಹೆಂಗೆ ಬದುಕ್ತೀನಿ ಅಂದ್ರೆ ಇವತ್ತು ಮಾಡಿ ಮೇಲೇನೇ ಆಧಾರವಾಗಿರೋದು. ನಿನ್ನೆ ಮಾಡಿದ್ದು ಕೂಡ ಇವತ್ತು ಫಲ ಕೊಡುತ್ತೆ, ಮೊನ್ನೆ ಮಾಡಿದ್ದು ಕೊಡುತ್ತೆ, ಆಚೆ ಮೊನ್ನೆ ಮಾಡಿದ್ದು
ಹಿಂದಿನ ಕೆಲವು ವರ್ಷಗಳಲ್ಲಿ ಮಾಡಿದ್ದು ಕೂಡ ಬರುತ್ತೆ. ಇವತ್ತು ಮಾಡಿದ್ದು ಇವತ್ತೇ ಅಂತ ಹೇಳಕ್ಕಾಗಲ್ಲ. ಬಟ್ ಅದಕ್ಕೋಸ್ಕರ ಇಲ್ಲಿ ಏನ್ ಪದ ಬಳಸಿದರೆ ಸಾವಿನ ಅನಂತರ ಅಂತ. ನೋಡಿ, ಒಂದು ಜನ್ಮ ಅಲ್ಲ, ಹಲವಾರು ಜನ್ಮಗಳ ಒಂದು ಮಿಶ್ರಣ. ಇವತ್ತು ನಮಗೆ ಫಲಗಳು ಸಿಗ್ತಿದಾವೆ ನೋಡಿ. ಅದನ್ನೇ ಸಂಕುಚಿತ ಕರ್ಮ ಅಂತ ಹೇಳಿ ನಾವಿಂದ ಇದ್ರ ಬಗ್ಗೆ ಹಿಂದೆ ಮಾಡಿ ಶೇಖರಣೆ ಮಾಡಿ ಇಟ್ಕೊಂಡಿರೋ ಕರ್ಮಗಳು ನೋಡಿ. ಅದು ಈಗ ಫಲ ಬರಕ್ ಶುರು ಆಗತ್ತೆ ಇವತ್ತು ನೋಡಿ. ಅದು ಪ್ರಾರಬ್ಧ ಕರ್ಮ ಅಂತ ಹೇಳಿ. ಇವತ್ತು ನಾನೇನು ಅನುಭವಿಸ್ತೀನಿ, ನಾನು ಹಿಂದೆ ಮಾಡಿದ್ದ ಕರ್ಮ ಇವತ್ತು ನನಗೇನು ಫಲವಾಗಿ ನನಗೆ ಕೊಡುತ್ತೆ, ಅದು ಪ್ರಾರಬ್ಧ ಕರ್ಮ ನೋಡಿ. ಮುಂದೆ ಮಾಡುವಂಥದ್ದು ಆಗಮ ಕರ್ಮ, ಮುಂದೆ ಮಾಡುವಂಥ ಹೋಗುವಂಥದ್ದು. ಇವತ್ತು ನಾನು ಇನ್ನು ಮಧ್ಯಾಹ್ನ ಸಾಯಂಕಾಲ ಮಾಡ್ತೀನಿ ನೋಡಿ, ಅದು ಒಂದು ಕರ್ಮ ನೋಡಿ. ಹಿಂಗೆ 3 ಬಗೆ ಕರ್ಮಗಳು ನೋಡಿ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಸತ್ವಗುಣ, ರಜೋಗುಣ, ತಮೋಗುಣ ನೋಡಿ. ಯಾವ್ಯಾವುದು ಏನನ್ನು ಕೊಡುತ್ತೆ ಅಂತ ಹೇಳಿ ನೋಡಿ. ತ್ಯಾಗ ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ನೋಡಿ. ತ್ಯಾಗ ಮಾಡದಿರೋರಿಗೆ ಸಾವಿನ ನಂತರ. ಯಾಕೆ ಸಾವಿನ ನಂತರ ನೋಡಿ? ಸಾವಿನ ನಂತರ ಯಾಕೆಂದ್ರೆ ಸತ್ತೋದ್ರೆ ಜೀವನ ಮುಗ್ದೋಗೋದಿಲ್ಲ ಅಂತ ಅರ್ಥ ನೋಡಿ. ಸತ್ತೋದ ಅಂದ್ರೆ ಜೀವನ ಮುಗ್ದೋಗಲ್ಲ, ಮುಗ್ದೋಯ್ತು. ಕೆಲವ್ರು ಅನ್ಕೋತಾರೆ, ಕೆಲವರು ಸೂಸೈಡ್ ಮಾಡ್ಕೊಂಬಿಡೋಣ ಅನ್ಸತ್ತೆ. ಯಾಕೆ? ಅವ್ರಿಗೆ ಮಾಡಿರೋಂಥ ಕರ್ಮಗಳು ಸಿಕ್ಕಾಪಟ್ಟೆ ಕಾಡ್ತಿರ್ತವೆ. ಅವರು ಪ್ರಸ್ತುತ ನೋಡ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಕ್ ಆಗ್ತಾ ಇರೋದಿಲ್ಲ. ವಿಚಿತ್ರವೇ, ಕೆಲವರು ತುಂಬಾ ಸಾಲಗಳು ಮಾಡಿಕೊಂಡು ನೋಡಿ, ಕೆಲವರು ಏನೋ ತಪ್ಪುಗಳು ಮಾಡಿಕೊಂಡು, ಕೆಲವರು ನೋಡಿ ಮಾಡಬಾರ್ದು ಮಾಡಿಕೊಂಡು, ಈ ಥರದ್ದು ಮಾಡಿಕೊಂಡು ಸೂಸೈಡ್ ಮಾಡ್ಕೊತಾರೆ. ಸೂಸೈಡ್ ಮಾಡ್ಕೊಂಡ್ರೆ ಕತೆ ಮುಗ್ದೋಯ್ತಾ, ಅಲ್ಲಿಗೆ ಆ ಕರ್ಮ ಫಲಗಳೆಲ್ಲ ನಿಂತೋಯ್ತಾ ಅಂದ್ಕೊಳ್ತಾರೆ ಅವರು. ಆದ್ರೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಪ್ರಭುಜಿ. ನೋಡಿ, ಸಾವಿನ ನಂತರ ಬದುಕು ಶುರು ಆಗತ್ತೆ. ಸಾವಿನ ನಂತರನೂ ಕೂಡ ಬದುಕಿದೆ. ಇದು ನಮ್ಮ ವೈದಿಕ ಪರಂಪರೆಯಲ್ಲಿ ನೋಡಿ ಮೂಲಭೂತವಾಗಿ ತಿಳ್ಕೊಳ್ಬೇಕಾಗಿರೋದು. ಈ ತತ್ವ ಬೇರೆಯವರಲ್ಲಿ ಇಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಸ್ಲಾಂ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಸಾವಿನ ಅನಂತರ ನೋಡಿ ಕರ್ಮಫಲಗಳು ಲಭಿಸ್ತವೆ ಎನ್ನುವಂಥದ್ದು ಆ ಧರ್ಮಗಳಲ್ಲಿಲ್ಲ. ಇದು ಬಹಳ ವಿಶೇಷ ನೋಡಿ. ಇದು ಕೊರತೆ ಹಿಂದೂ ಸನಾತನ ವೈದಿಕೀಯ ಧರ್ಮದಲ್ಲಿ ನೋಡಿ. ಏನು ನಮ್ಮ ನಂಬಿಕೆ ನೋಡಿ, ನಮ್ಮ ಶಾಸ್ತ್ರಗಳ ಪ್ರಕಾರ ನೋಡಿ, ಸಾವಿನ ನಂತರ ಮತ್ತೆ ನೋಡಿ ಅದಕ್ಕೆ ಜನ್ಮ ಇದೆ, ಅದಕ್ಕೆ ಫಲ ಇದೆ ಅನ್ನುವಂಥದ್ದು ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸುತ್ತೆ. ನೀವು ಗಮನಿಸಿರ್ತೀರಿ. ನೀವು ನೋಡಿ, ಇಬ್ಬರು ಸ್ತ್ರೀಯರು ಗರ್ಭಿಣಿಯರಾಗಿರ್ತಾರೆ. ಹಿಂದೆ ಈ ಉದಾಹರಣೆ ಕೊಟ್ಟಿದ್ದೆ ನೋಡಿ. ಆ ಗರ್ಭಿಣಿ ಒಬ್ಬ ಸ್ತ್ರೀ ಗರ್ಭಿಣಿ ಆಗಿರೋ ಆಕೆಗೆ ಎಲ್ಲ ಆ ಮಗುಗೆ ಬೇಕಾಗಿರೋ ಪೋಷಕಾಂಶಗಳು, ಒಂದೊಳ್ಳೆ ಸಂಸ್ಕಾರಗಳೆಲ್ಲ ಸಿಗ್ತಾ ಇರುತ್ತೆ ಒಂದು ಮನೆಯಲ್ಲಿ. ಇನ್ನೊಂದು ಮನೆಯಲ್ಲಿ ನೋಡಿ ಈ ಥರದ್ದು ಏನೂ ಸಿಗೋದಿಲ್ಲ. ಒಳ್ಳೆ ಪೌಷ್ಟಿಕಾಂಶ ಸಿಗೋದಿಲ್ಲ, ಸಂಸ್ಕಾರ ಸಿಗೋದಿಲ್ಲ ನೋಡಿ. ಬಾಧೆ, ಆ ಮಗು ಇನ್ನೂ ಹುಟ್ಟೇ ಇಲ್ಲ, ಆ ಮಗು ಮೇಲೆ ಕರ್ಮ ಫಲಗಳು ಬೀರ್ತಾ ಇರ್ತವೆ ನೋಡಿ. ನಾನು ಹೇಳೋದು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನೋಡಿ. ನಾವು ಅನ್ಕೊಳ್ತೇವೆ ಹೊಟ್ಟೆನಲ್ಲಿರುವಾಗನೇ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ ಕರ್ಮ ಫಲಗಳು. ಆ ಮಗು ಇನ್ನೂ ಹುಟ್ಟೇ ಇಲ್ಲ ನೋಡಿ. ಹುಟ್ಟಿದ್ಮೇಲೆ ಕರ್ಮ ಮಾಡಿದ್ರೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದಾಗತ್ತೆ ಅಂತೆಲ್ಲ ಸರಿ ತತ್ವ. ಆದ್ರೆ ಇನ್ನು ಹುಟ್ಟದೇ ಇರೋ ಮಗು ಕೂಡ ನೋಡಿ ಆ ಕರ್ಮ ಫಲಗಳನ್ನ ಅನುಭವಿಸುತ್ತೆ ನೋಡಿ. ಇದು ಹೆಂಗೆ ಅಂತ ಒಂದು ಪ್ರಶ್ನೆಗೆ ಯಾರೂ ಉತ್ತರ ಕೊಡಕ್ಕಾಗೋದಿಲ್ಲ. ನಮ್ಮ ವೈದಿಕ ಸನಾತನ ಧರ್ಮದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಅಲ್ವಾ? ಬಾಕಿಯವ್ರಿಗೆ ಸಿಗೋದಿಲ್ಲ ನೋಡಿ. ವಿಜ್ಞಾನಿಗಳಾಗಿರೋರು ಸಿಗೋದಿಲ್ಲ ನೋಡಿ. ಬೇರೆ ಇತರೆ ಧರ್ಮದಲ್ಲಿ ಬೇರೆ ಬೇರೆ ನೋಡಿ. ದುರದೃಷ್ಟ ನೋಡಿ, ಈ ವೈದಿಕೀಯ ಧರ್ಮವನ್ನು ಅರ್ಥ ಮಾಡ್ಕೊಳ್ಳದೆ, ಸರಿಯಾಗಿ ತಿಳ್ಕೊಳ್ಳದೆ ಬಹಳಷ್ಟು ಜನ ನೋಡಿ ಧರ್ಮವನ್ನು ದೂಷಿಸ್ತಾರೆ, ಬಿಟ್ಟು ಹೋಗ್ತಾರೆ, ಧರ್ಮ ಪರಿವರ್ತನೆ ಆಗ್ಬಿಡ್ತಾರೆ ನೋಡಿ. ಹಿಂಗೆ ಧರ್ಮದಲ್ಲಿ ನಡ್ಕೋತಿರ್ತಾರೆ, ಈ ತತ್ವನೇ ಅರ್ಥನೇ ಆಗಿರೋದಿಲ್ಲ. ಈ ತರದ ಹಲವು ರೀತಿಗಳಲ್ಲಿ ಇರ್ತವೆ. ಹಂಗೆ
ತ್ಯಾಗ ಮಾಡದಿರುವಗೆ ಸಾವಿನ ಅನಂತರ 3 ಬಗೆ ಕರ್ಮ ಫಲಗಳು ಲಭಿಸ್ತವೆ ಅನ್ನೋದು. ನೋಡಿ, ಸಾವು ಅನ್ನೋಂಥದ್ದು ಒಂದು ಬದಲಾವಣೆ ಅಷ್ಟೇನೆ. ಇದ್ರ ಬಗ್ಗೆ ನಾವು ಹಿಂದೆ ತುಂಬಾ ಸರ್ತಿ ಚರ್ಚೆ ಮಾಡಿದೀವಿ. ಮೊನ್ನೆ ಆಧ್ಯಾತ್ಮಿಕ ವಿಜ್ಞಾನಿ ಕ್ಲಾಸಲ್ಲೂ ಪ್ರಭುಜಿಯವರು ತಮ್ಮೆಲ್ಲರಿಗೂ ಒಳ್ಳೆ ಕ್ಲಾಸ್ ಕೊಟ್ರು. ಅದನ್ನ ಅವಾಗ ನೋಡಿ ಒಂದು ಅನುಭವ ಆಗಿದೆ ತಮ್ಮೆಲ್ಲರಿಗೂ ಅಂತ ಅನ್ಕೊಳ್ತೇನೆ. ನೋಡಿ, ಹಂಗೆ ಸಾವಿನ ನಂತರ ಕರ್ಮ ಫಲಗಳ ಬಗ್ಗೆ ಬುದ್ಧಿವಂತರು ತಮ್ಮ ಬದುಕಲ್ಲಿ ಎಚ್ಚರಿಕೆ ಇರ್ತಾರೆ. ಮುಂದೆ ಹೆಂಗಪ್ಪ ಅಂತಾರೆ. ನೋಡಿ, ಈಗ ಪಿತೃಪಕ್ಷ ನಡೀತಾ ಇದೆ. ನೋಡಿ, ಕೆಲವರಿಗೆ ನೋಡಿ ಅವರ ಶ್ರಾದ್ದವನ್ನ, ಅವರ ಪಿಂಡವನ್ನ ಅವರ ಆತ್ಮಕ್ಕೆ ಅವರೇ ಅರ್ಪಣೆ ಮಾಡ್ಕೊಂಡಿರ್ತಾರೆ, ಮಾಡ್ಬೋದಂತೆ. ನೋಡಿ, ಗಯಾಗ ಹೋಗಿ ಅವ್ರಿಗೆ ತರ್ಪಣ, ಅವ್ರಿಗೆ ಪಿಂಡ ಅವರೇ ಮಾಡ್ಕೋಬೋದಂತೆ. ವಿಶೇಷವಾಗಿ ಯಾರಿಗೆ ಮಕ್ಕಳಿಲ್ವೋ ಅಥವಾ ಮುಂದೆ ಯಾರು ಮಾಡೋದಿಲ್ಲ ಅಂತ ಅನ್ಸುತ್ತೋ ಅಂಥವ್ರಿಗೆ ಮಾಡ್ಕೋಬಹುದಂತೆ ಅಂತ ನಾನು ಕೇಳಿದ್ದೀನಿ. ಅಧಿಕೃತವಾಗಿ ಗೊತ್ತಿಲ್ಲ. ನೋಡಿ, ನಾನು ಓದಿದ್ದೀನಿ, ಕೇಳಿದ್ದೀನಿ. ಇದು ನನಗೆ ಅಧಿಕೃತವಾಗಿ ಗೊತ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಜನಗಳು ಇದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ವಿಶೇಷವಾಗಿ ಮುಂದೆ ಹೆಂಗಪ್ಪ ಅನ್ನೋ ಚಿಂತೆ ಇರಬೇಕು. ಕೆಲವರು ನೋಡಿ, ಇವತ್ತು ಸ್ಟೂಡೆಂಟ್ ಮಾಮ ಮಜಾ ಮಾಡು ಅನ್ನೋ ತತ್ವ ಬಂದ್ಬಿಟ್ಟಿದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ. ನೋಡಿ, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ನೋಡಿ, ಜೀವನ ಅಲ್ಪಕಾಲಿಕ, ಅದನ್ನ ಅತ್ಯಂತ ಹೆಚ್ಚಾಗಿ ಮಜಾ ಮಾಡುವಂತ ತತ್ವ ಬರ್ತಾ ಇದೆ. ನೋಡಿ, ಹೆಂಗಾದ್ರೂ ಮಾಡು, ಮಜಾ ಮಾಡು, ಏನಾದ್ರೂ ಮಾಡು, ಮಜಾ ಮಾಡು. ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಏನು ಕೇಳ್ಬೇಡ, ಅದ್ರ ಬಗ್ಗೆ ಚಿಂತಿಸ್ಬೇಡ, ಯೋಚಿಸ್ಬೇಡ. ನೋಡಿ, ಈ ತರ ತತ್ವ ಇವತ್ತು ಪ್ರಚಾರ ಆಗ್ತಾ ಇದೆ. ನೋಡಿ, ಅದ್ರ ಮೇಲೇನೆ ಅದು ವಿಶೇಷವಾಗಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ನೋಡಿ, ಹಿಂಗೆ ಸಾವಿನ ನಂತರ ಬದುಕಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ, ಈ ಶ್ಲೋಕದಲ್ಲಿ ತಿಳ್ಕೊಬೇಕು. ನೋಡಿ, ಈ ತತ್ವ ತಿಳ್ಕೊಂಡು ಒಪ್ಕೊಂಡವ್ರಿಗೆ ಬದುಕಿನ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೋಡಿ, ಇಲ್ಲಿದ್ರೆ ಸಿಗೋದಿಲ್ಲ. ಇಲ್ಲಿದ್ರೆ ನೀವು ಅದಕ್ಕೆ ವಿವರಣೆನೇ ಕೊಡಕ್ಕಾಗೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ವಿಜ್ಞಾನಕ್ಕೆ ತುಂಬಾ ಮಿತಿ ಇದೆ. ವಿಜ್ಞಾನ ಬಹಳ ವಿಷಯಗಳಿಗೆ ಉತ್ತರ ಕೊಡೋದಿಲ್ಲ. ಉದಾಹರಣೆ ನೋಡಿ, ಅದು ದೇಹ ರಚನೆ ಬಗ್ಗೆ ಹೇಳುತ್ತೆ. ದೇಹದಲ್ಲಿ ಅಂಗಾಂಗಗಳು ಯಾವ್ಯಾವುದು, ನೋಡಿ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಹೇಳುತ್ತೆ. ನೋಡಿ, ಬದುಕಿನ ಉದ್ದೇಶ ವಿಜ್ಞಾನ ಹೇಳೋದಿಲ್ಲ. ಯಾರಾದ್ರೂ ವಿಜ್ಞಾನ ಹೇಳಿರೋರು ಬದುಕಿನ ಉದ್ದೇಶ ಹೇಳ್ತೀರಾ? ಯಾಕೆ ಬದುಕಿದೀವಿ ಅಂತ ಹೇಳ್ತೀರಾ? ಯಾಕೆ ಬದುಕಬೇಕು ಅಂತ ಹೇಳ್ತೀರಾ? ವಿಜ್ಞಾನ ಓದಿರೋರು ಹೇಳುತ್ತಾ ವಿಜ್ಞಾನ ನಿಮ್ಗೆ? ಇಲ್ಲ ಪ್ರಭುಜಿ, ಅವೆಲ್ಲ ಏನಿದೆ. ಮತ್ತೇನ್ ಹೇಳುತ್ತೆ? ಹೆಂಗಿದೆ ಈ ದೇಹ, ಯಾವ ರೀತಿ ವರ್ಕ್ ಆಗುತ್ತೆ, ಈ ಜಗತ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಪ್ರಭುಜಿ. ಇಷ್ಟೇ ಹೇಳಿ. ನೋಡಿ, ಅಣು ಕಣ ಬಗ್ಗೆ ಹೇಳ್ಬೋದು. ಆಟಮ್, ಮಾಲಿಕ್ಯೂಲ್ಸ್, ಕಾಂಪೌಂಡ್ಸ್ ಅಂತೆಲ್ಲ ಹೇಳ್ಬೋದು. ಅಣು ಕಣ ನೋಡಿ, ಮಿಶ್ರಣ ನೋಡಿ, ಅವುಗಳೇ ನೋಡಿ ಇದ್ರೆ ಏನು, ಹೆಂಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಇವೆಲ್ಲ ಹೇಳ್ಬೋದು. ನಮ್ಮ ದೇಹದಲ್ಲಿ ಆಗುವಂತ ರಾಸಾಯನಿಕ ನೋಡಿ ಬದಲಾವಣೆಗಳು, ಕ್ರಿಯೆಗಳು, ಹೆಂಗೆ ಜೀರ್ಣ ಆಗುತ್ತೆ ನೋಡಿ, ಇದೆಲ್ಲ ಹೇಳ್ಬಹುದು. ಬೇಕಿದ್ರೆ ಸರ್ಜರಿ ಮಾಡ್ಬೋದು. ನೋಡಿ, ನೋಡಿ ನಾವು ಆರೋಗ್ಯ ಸಂಬಂಧಪಟ್ಟಂಗೆ ಚಿಕಿತ್ಸೆ ಕೂಡ ಪಡ್ಕೋಬಹುದು. ಬೇಕಿದ್ರೆ ಡಾಕ್ಟರ್ MBBS PMS ಓದಿರೋರು ಹಿಂಗೂ ಮಾಡ್ಬೋದು, BBS ಮಾಡಿರೋರು. ಬಟ್ ಬದುಕಿನ ಉದ್ದೇಶ ಏನು ಅಂತ ಏನಾದ್ರೂ ಪ್ರಶ್ನೆ ಇಟ್ರೆ, ಯಾಕೆ ನಾವು ಬದುಕಿದೀವಿ, ಉತ್ತರ ಇಲ್ವೇ ಇಲ್ಲ, ನಿಜವಾಗ್ಲೂ ಇಲ್ಲ. ಅದು ಎಲ್ಲಾದ್ರೂ ಉತ್ತರ ಸಿಗತ್ತೆ ಅಂದ್ರೆ ನೋಡಿ, ಅದು ಈ ಶ್ಲೋಕದಲ್ಲಿ ಸಿಗುತ್ತೆ. ಸಾವಿನ ನಂತರದ ಬಗ್ಗೆ ಯೋಚನೆ ಮಾಡೋರು ಬಹಳ ಬುದ್ಧಿವಂತರು. ನೋಡಿ, ನಾಳೆ ಬಗ್ಗೆ ಯೋಚನೆ ಮಾಡೋರು ಬಹಳ ಬುದ್ಧಿವಂತರು. ನನ್ನ ಪ್ರೈಮರಿ ಸ್ಕೂಲಲ್ಲಿ ಇಂಗ್ಲಿಷಲ್ಲಿ ಒಂದು ಪಾಠ ಇತ್ತು, ದ ಆಂಟ್ ಅಂಡ್ ದ ಕ್ರಿಕೆಟ್ ಅಂತ. ಯಾರಾದ್ರೂ ಓದಿದ್ರಾ, ಕೇಳಿದ್ರಾ? ದ ಆಂಟ್ ಅಂಡ್ ದ ಕ್ರಿಕೆಟ್ ಪಾಠ. ಆಂಟ್ ಏನ್ ಮಾಡುತ್ತೆ? ಇರುವೆ ಇರುವೆ ಯಾವಾಗ್ಲೂ ಕೂಡಿಡುತ್ತೆ ಪ್ರಭುಜಿ. ಕೆಲಸ ಮಾಡ್ತಾ ಇರತ್ತೆ, ಅದು ಮುಂದೆ ಚಳಿಗಾಲ ಬರುತ್ತೆ ಅಂತ ಎಲ್ಲ ಹೊಂದಿಸ್ತಾ ಇರುತ್ತೆ. ಶೇಖರಣೆ ಮಾಡಿ ಕೊಡುತ್ತೆ. ನೋಡಿ, ಮಳೆಗಾಲಕ್ಕೆ ತಯಾರಿ ಆಗತ್ತೆ. ನೋಡಿ, ಮಳೆಗೆ ಮೊದಲೇ ಎಲ್ಲ ಆಹಾರ ಧಾನ್ಯಗಳೆಲ್ಲ ಏನ್ ಬೇಕು ಮುನ್ನೆಚ್ಚರಿಕೆಯಿಂದ, ಯಾಕಂದ್ರೆ ನಾಳೆ ನೊಂದಿದೆ ನೋಡಿ, ಅವತ್ತು ಅದು ಬದುಕಿದೆ.
ಬದುಕು ಅನ್ನುವಂಥದ್ದಿದೆ, ಅದಕ್ಕೆ ಪೂರ್ವ ತಯಾರಿ ಮಾಡ್ಕೋಬೇಕು ಅಂತೇಳಿ ನೋಡಿ ಅದು ಎಲ್ಲ ವ್ಯವಸ್ಥೆಗಳು ಮಾಡಿ ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಕ್ರಿಕೆಟ್ ಅನ್ನೋ ಒಂದು ಹುಳ ನೋಡಿ, ಅದೊಂದು ಹುಳ ನೋಡಿ, ಅದು ಏನು ಮಾಡುತ್ತೆ, ಶೇಖರಣೆ ಮಾಡುವಂಥ ನೋಡಿ. ನಾನು ಗಮನಿಸಿದ್ದೀನಿ, ನಮಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ಬಹಳ ಮುಖ್ಯ. ಈ ನಮ್ಮ ಸ್ಟೂಡೆಂಟ್ಸ್ ಇವರೆಲ್ಲ, ನನ್ನ ಸ್ಟೂಡೆಂಟ್ಸ್ ಇವರು ಯಾರಿದ್ದಾರೆ ಇವರೆಲ್ಲ ಕೀಟಶಾಸ್ತ್ರ ಓದಿರ್ತಾರೆ. ಆ ಕೀಟಶಾಸ್ತ್ರದಲ್ಲಿ ವಿಶೇಷ ಏನು ನೀವೆಲ್ಲ ನೋಡಿರದೆ, ನಿಮ್ಗೆಲ್ಲ ಗೊತ್ತಿಲ್ಲದೆ ಇರುವಂಥದ್ದು ಏನಲ್ಲ, ಈ ಜೇನುನೊಣಗಳು ನೋಡಿ, ಇರುವೆಗಳು, ಅವುಗಳ ಸಾಮಾಜಿಕ ರಚನೆ ನೋಡಿ, ಅದರಲ್ಲೂ ಕೂಡ ರಾಣಿ, ರಾಜ ನೋಡಿ, ಸೈನಿಕ, ಸೇವಕ ನೋಡಿ, ಈ ಭೇದಗಳು ನೋಡಿ, ಅವುಗಳ ಪ್ರಕಾರ ನೋಡಿ, ಅವಳಿಗೆ ಕೆಲಸಗಳ ಒಂದು ವಿಭಾಗ ನೋಡಿ, ಅವಳು ಯಾರ್ಯಾರು ಏನೇನು ಮಾಡಬೇಕು ನೋಡಿ, ನಾಳೆ ಬಗ್ಗೆ ಶೇಖರಣೆ ಮಾಡಿ ಇಟ್ಕೊಳ್ಳೋದು ನೋಡಿ, ಇವೆಲ್ಲ ಮಾಡ್ತವೆ. ಇದು ಬಹಳ ವಿಶೇಷ, ಇವುಗಳನ್ನು ಗಮನಿಸಬಹುದು ನೋಡಿ. ನಾಳೆಗೋಸ್ಕರ ಪ್ರಾಣಿಗಳು, ಪಕ್ಷಿಗಳು ಕೂಡ ಬದುಕ್ತವೆ ನೋಡಿ. ಪಕ್ಷಿಗಳು ಗೂಡು ಕಟ್ತವೆ ನೋಡಿ, ಅವುಗಳಲ್ಲೂ ಮನುಷ್ಯರಲ್ಲಿ ಕುಟುಂಬಗಳಲ್ಲಿ ಹೆಂಗೆ ವ್ಯವಸ್ಥೆ ಇರುತ್ತೋ ಹಂಗೆ ಇರುತ್ತೆ ನೋಡಿ. ಇದನ್ನೆಲ್ಲ ಗಮನಿಸ್ಬೋದು ನೋಡಿ. ನೋಡಿ ಹಂಗೆ ಮನುಷ್ಯನಾದವನು ಸಾವಿನ ನಂತರದ ಬಗ್ಗೆ ಬುದ್ಧಿವಂತನಾದವನು ತಯಾರಿ ಮಾಡ್ಬೇಕು. ಹೆಂಗೆ ಒಂದು ಇರುವೆ ನೋಡಿ, ಒಂದು ಚಳಿಗಾಲ ಬರುತ್ತೆ ಮುಂದೆ, ಅದಕ್ಕೆ ಆಹಾರಗಳೆಲ್ಲ ಧಾನ್ಯ ಶೇಖರಣೆ ಮಾಡಿ ಇಡಬೇಕು ಅಂತ ಹೇಳುತ್ತೋ ಆ ಥರ. ಅಲ್ಲಿ ಒಂದು ಕ್ರಿಕೆಟ್ ಅಂತ ಒಂದು ಹುಳ ಇರುತ್ತೆ, ಅದೇನ್ ಮಾಡುತ್ತೆ, ಕ್ರಿಕೆಟ್ ಏನ್ ಮಾಡುತ್ತೆ ಮಾತಾಜಿ, ಮಜಾ ಮಾಡ್ಕೊಂಡಿರುತ್ತೆ, ಹಾಡುತ್ತೆ, ಹಾಡ್ಕೊಂಡಿರುತ್ತೆ. ಅದೇನು ಶೇಖರಣೆ ಅಂತ ಮಾಡೋದಿಲ್ಲ. ಮಳೆ ಬಂದೇ ಬಿಡುತ್ತೆ, ಮಳೆಗಾಲ ಬಂದ್ಬಿಡುತ್ತೆ ನೋಡಿ. ಆ ಇರುವೆ ಬಹಳ ಭದ್ರವಾಗಿ, ಸುಭದ್ರವಾಗಿ ಅದರ ಗೂಡು ಒಳಗಡೆ ಎಲ್ಲ ಶೇಖರಣೆ ಮಾಡಿದ್ದನ್ನು ತಿನ್ಕೊಂಡು ಬದುಕೊಳ್ಳುತ್ತೆ. ಏನು ತಯಾರಿ ಮಾಡ್ಕೊಳ್ಳದೆ ಇರುವಂತ ಈ ಕ್ರಿಕೆಟ್ ಅನ್ನೋ ಒಂದು ಹುಳ ಸತ್ತು ಹೋಗುತ್ತೆ ನೋಡಿ. ಈ ಥರದ್ದು ನೋಡಿ. ಹಂಗೆ ಸಾವಿನ ನಂತರ ಬಗ್ಗೆ ಯೋಚನೆ ಮಾಡೋರು ಎಲ್ಲರೂ ಬುದ್ಧಿವಂತರು. ಮುಂದಿನ ಬದುಕೇ ಇಲ್ಲ, ಈಗ ಸತ್ರೆ ಎಲ್ಲ ಮುಗಿದೋಯ್ತು ಅನ್ನೋರಿಗೆ ನೋಡಿ ಶೂನ್ಯವಾದಿಗಳು ಅಂತ ಹೇಳೋದು ನೋಡಿ. ಶೂನ್ಯವಾದ ಯಾವ ಧರ್ಮದ ತತ್ವ? ನಿರ್ವಿಶೇಷ ಶೂನ್ಯವಾದಿ, ತಾರಿಣಿ, ಬೌದ್ಧ ಧರ್ಮ. ಬೌದ್ಧ ಧರ್ಮ ನೋಡಿ. ಬೌದ್ಧ ಧರ್ಮದ ಶೂನ್ಯವಾದ. ಶೂನ್ಯವಾದ ಅಂದ್ರೆ ಏನಂದ್ರೆ, ಸಾವಿನ ನಂತರ ಏನು ಅಂದ್ರೆ ಶೂನ್ಯ, ಏನು ಇಲ್ಲ ಅಂತ. ಮತ್ತೆ ನಾನೇನು ಅಂದ್ರೆ, ಈ ನನ್ನ ದೇಹ ಈ ನೋಡಿ, ಇದು ವಿಜ್ಞಾನನೂ ಕೂಡ ಹೆಚ್ಚು ಕಡಿಮೆ ಹಿಂಗೆ ಹೇಳೋದು. ಇದು ನೋಡಿ, ಎಲ್ಲ ಈ ಭೌತಿಕ ವಸ್ತುಗಳ ರಾಸಾಯನಿಕಗಳಿದೆ ನೋಡಿ, ಅವೆಲ್ಲವೂ ಒಂದು ಹಂತದಲ್ಲಿ ಸಮತೋಲನ ಸೇರಿದ್ರೆ ನೋಡಿ, ಆ ದೇಹದಲ್ಲಿ ನೋಡಿ ನಮ್ಮ ಜೀವ ಕ್ರಿಯೆ ಶುರುವಾಗುತ್ತೆ ಅಂತ ಹೇಳೋದು ನೋಡಿ. ಅದಕ್ಕೆ ಬೇಕಾಗಿರುವಂತ ಒಂದು ಉಷ್ಣಾಂಶ ನೋಡಿ, ನಮ್ಮ ಬಾಡಿ ಟೆಂಪ್ರೇಚರ್, ದೇಹದ ಉಷ್ಣಾಂಶ ಎಷ್ಟಿರ್ಬೇಕು, ಎಷ್ಟು ಡಿಗ್ರಿ ಇರಬೇಕು ಫ್ಯಾರನೈಟ್ ಅಲ್ಲಿ, ಎಷ್ಟು ಡಿಗ್ರಿ ಫ್ಯಾರನೈಟ್, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರಬೇಕು, 97 ಡಿಗ್ರಿ ಫ್ಯಾರನೈಟ್ ಇರಬೇಕು. ಡಿಗ್ರಿ ಸೆಲ್ಸಿಯಸ್ ಬಂದ್ರೆ 37 ನೋಡಿ, ಹೆಚ್ಚು ಕಡಿಮೆ ಅಲ್ಲಿ ನೋಡಿ. ಇಷ್ಟು ಉಷ್ಣಾಂಶ ಇದ್ದು ನೋಡಿ, ನಮ್ಮ ದೇಹದ BP ನಿಮ್ಗೆಲ್ಲರಿಗೂ ಗೊತ್ತು ಎಷ್ಟಿರ್ಬೇಕು, BP ಎಷ್ಟಿರ್ಬೇಕು ಸಾಮಾನ್ಯವಾಗಿ 120/80. 120/80 ಇರಬೇಕು ನೋಡಿ. ಪಲ್ಸ್ ರೇಟ್ ನೋಡಿ, ಹಾರ್ಟ್ ಬೀಟ್ ನೋಡಿ, ಇವೆಲ್ಲವೂ ಕೂಡ ಇಷ್ಟಿಷ್ಟು ಪ್ರಮಾಣದಲ್ಲಿ. ಇದು ಮೆಡಿಕಲ್ ಸೈನ್ಸ್ ನಾನು ಮಾತಾಡ್ತಿರೋದು. ಇಷ್ಟಿಷ್ಟು ಹಿಂಗಿದ್ರೆ ಒಂದು ದೇಹ ಸ್ವಸ್ಥವಾಗಿ ಸರಿಯಾಗಿ ನಡೆಯುತ್ತೆ ಅಂತ ನೋಡಿ. ಈ ದೇಹದ ರಚನೆ, ಸಂಯೋಜನೆ, ಅದರಲ್ಲಿ ಏನಾದ್ರೂ ಏರುಪೇರು ಆಯ್ತು ಅಂದ್ರೆ, ಈಗ ಹೇಳಿದಂತ ಈ ಎಲ್ಲ ಏನು ಭೌತಿಕವಾದಂತ ಪ್ರಮಾಣಗಳು ಇವಿದಾವಲ್ವಾ, ಪ್ಯಾರಾಮೀಟರ್ಸ್, ಇವುಗಳೆಲ್ಲ ಹೆಚ್ಚು ಕಡಿಮೆ ಆಯ್ತು, ವ್ಯಕ್ತಿ ಸತ್ತೋಗ್ತಾನೆ ಅಂತ. ಸತ್ತೋದ್ರೆ ಏನಾಗುತ್ತೆ, ಈ ರಾಸಾಯನಿಕಗಳೆಲ್ಲನೂ ಬೇರೆ ಬೇರೆ ಆಗ್ಬಿಡ್ತವೆ ಅಂತ ನೀವು ನೋಡಿರ್ತೀರಿ. ದೇಹ ಒಂದು ಬದುಕಿರುವಂತ ದೇಹ ಸತ್ರೆ
ನೋಡಿ, ಒಂದು ಪ್ರಾಣಿ ಆಗ್ಲಿ, ಒಂದು ಮನುಷ್ಯ ಆಗ್ಲಿ, ಒಂದು ಮರ ಆಗ್ಲಿ ಕೊಳೆಯಕ್ಕೆ ಶುರುವಾಗತ್ತೆ. ಕೊಳೆಯಕ್ಕೆ ಶುರುವಾದಾಗ ಏನಾಗುತ್ತೆ, ಆ ದೇಹದ ರಚನೆ ಏನು ಒಂದು ಸಂಯೋಜನೆ ಆಗಿರುತ್ತೋ ಅವೆಲ್ಲ ಛಿದ್ರ ಆಗುತ್ತೆ, ಬೇರೆ 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 ಆಗ್ತವೆ. ನೋಡಿ, ಅಲ್ಲಿಗೆ ಕತೆ ಮುಗೀತು ಅಂತ ಹೇಳೋದು ವಿಜ್ಞಾನ ಮತ್ತೆ ಶೂನ್ಯವಾದನು ಕೂಡ ಹಂಗೆ. ನೋಡಿ, ಈ ತರ ತತ್ವ. ಆದ್ರೆ ನೀವು ಸ್ವಲ್ಪ ಚಿಂತನೆ ಮಾಡಿ ನೋಡಿದ್ರೆ, ಈಗ ನಾನು ಕೇಳೋ ಪ್ರಶ್ನೆಗಳು ಮೂಲಭೂತ ಪ್ರಶ್ನೆ ಕೇಳಿದ್ನಲ್ವಾ, ನೋಡಿ, ಗರ್ಭದಲ್ಲಿ ಇದ್ದಂಥ ಮಗು ಕೆಲವ್ರಿಗೆ ಪೋಷಕಾಂಶ ಸಿಗುತ್ತೆ, ಕೆಲವು ಸಿಗಲ್ಲ. ಹುಟ್ಟಿರೋಂಥ ಮಕ್ಕಳು ಕೆಲವರು ಅಂಗವೈಕಲ್ಯದಿಂದ ಹುಟ್ಟಿರ್ತಾರೆ, ಕೆಲವರು ಸ್ವಸ್ಥವಾಗಿ ಹುಟ್ಟಿರ್ತಾರೆ. ಕೆಲವರು ಹುಟ್ಟಿದ ತಕ್ಷಣನೇ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯರಾಗ್ಬಿಡ್ತಾರೆ. ಸಂವಿಧಾನದ ಪ್ರಕಾರ, ಈ ದೇಶದ ಕಾನೂನು ಪ್ರಕಾರ ಒಂದು ಯಾರೋ ಒಬ್ರು ವಂಶದಲ್ಲಿ ಅವ್ರು ಹುಟ್ಟಿದರೆ, ವಂಶದವರು ಕೋಟ್ಯಾಧಿಪತಿಗಳು ಅಂದ್ರೆ ಆ ಆಸ್ತಿಯಲ್ಲಿ ಆ ಮಗುವು ಕೂಡ ಭಾಗ ಬಂದ್ಬಿಟ್ಟಿರುತ್ತೆ. ಆ ಮಗು ಏನು ದುಡ್ದಿತ್ತ, ಸಂಪಾದನೆ ಮಾಡಿತ್ತ? ಇಲ್ಲ ಪ್ರಭುಜಿ, ಇಲ್ಲ ಇಲ್ಲ. ಪ್ರಭು. ಹುಟ್ಟಿದ್ರೆ ಆಸ್ತಿ ಸಿಕ್ಬಿಡುತ್ತೆ. ಹೆಂಗಿದೆ ಇದು ಕತೆ? ಆ ವಂಶದಲ್ಲಿ ಹುಟ್ಟಬೇಕು, ಆ ಮನೆಯಲ್ಲಿ ಹುಟ್ಟಬೇಕಷ್ಟೇನೆ, ಆಸ್ತಿ ಪಡ್ಕೊಂಡ್ಬಿಡುತ್ತೆ, ಆಸ್ತಿ ಒಡೆಯ ಆಗ್ಬಿಡುತ್ತೆ, ಆಸ್ತಿಯಲ್ಲಿ ಪಾಲ್ದಾರ ಆಗ್ಬಿಡುತ್ತೆ. ಇದು ಹೆಂಗಿದು ನೋಡಿ. ಹಂಗೆ ಇವೆಲ್ಲ ತತ್ವಗಳನ್ನು ಹಂಗೆ ಯೋಚನೆ ಮಾಡಿದ್ರೆ ನಮಗೆ ಒಪ್ಸುತ್ತೆ, ಖಂಡಿತವಾಗಿ ಒಪ್ಕೊಳ್ಳೇಬೇಕು. ನೋಡಿ, ಸಾವಿನ ಅನಂತರ ಬದುಕಿದೆ ಅಂತ. ನೋಡಿ, ಹಿಂಗೆ ಕೆಲವರು ಈ ಪಾಶ್ಚಾತ್ಯರು ಕೂಡ ಆ ಕಡೆಗೆ ನೋಡಿ, ಹಿಂದೂ ಸನಾತನ ಧರ್ಮಕ್ಕೆ ಯಾಕೆ ಹೆಚ್ಚು ಗೌರವ ಕೊಡ್ತಿದ್ದಾರೆ ಇತ್ತೀಚೆಗೆ, ಈ ಬಗ್ಗೆನೂ ಕೂಡ ವಿಶೇಷವಾಗಿ ನೋಡಿ, ಈ ನಮ್ಮ ಚಿಂತನೆಗಳು, ಪುನರ್ಜನ್ಮ, ನೋಡಿ, ಈ ಬಗ್ಗೆ ಎಲ್ಲನು, ಒಂದು ಆತ್ಮ, ನಾನು ದೇಹ ಅಲ್ಲ ಆತ್ಮ ಅನ್ನುವಂಥ ತತ್ವ. ನೋಡಿ, ನನ್ನ ದೇಹ ಅಲ್ಲ ಆತ್ಮ ಅನ್ನೋದು, ನಾನೇ ಬೇರೆ ದೇಹನೇ ಬೇರೆ, ಅಂದ್ರೆ ನಾನು ಆತ್ಮ ಅನ್ನೊಂದು ಇತ್ತೀಚೆಗೆ ಜನಗಳಿಗೆ ಒಂದು ಎಚ್ಚರಿಕೆ, ಜಾಗೃತಿ ಮೂಡಿಸ್ತಾ ಇದೆ. ನೋಡಿ, ಹಿಂದಿನ ಕಾಲದಲ್ಲೂ ಇತ್ತು, ಈಗಿನ ಕಾಲದಲ್ಲೂ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಗೊತ್ತಾಗುತ್ತೆ. ರೂಪಾದ್ರು ನೋಡಿ, ಅವರ ಪುಸ್ತಕದಲ್ಲಿ ಸಾಕ್ರೆಟಿಸ್ ಬಗ್ಗೆ ಹೇಳ್ತಾರೆ. ನೋಡಿ, ಸಾಕ್ರೆಟಿಸ್ನ ವಿಶೇಷವಾಗಿ ನೋಡಿ ಜೈಲಿಗೆ ಹಾಕಿ ಅವ್ರನ್ನ ಕೊಲ್ಲುವಂತ ಪ್ರಯತ್ನದಲ್ಲಿ ಕೇಳಿದ್ದೀರಾ? ಪ್ರಭುಪಾದರದ್ದು ಯಾರಾದ್ರೂ ಪುಸ್ತಕದಲ್ಲಿ ಓದಿದ್ದೀರಾ ಈ ಭಾಗ? ಸಾಕ್ರೆಟಿಸ್ ಏನ್ ಹೇಳ್ತಾರಂತೆ ಅವ್ರನ್ನ ಕೊಲ್ಬೇಕಾದಾಗ? ಇನ್ನು ಅದು ಓದಿಲ್ಲ ಪ್ರಭು, ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಇದ್ದೀವಿ ನಾವು. ನೋಡಿ, ಇದು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಬುಕ್ ಅಲ್ಲಿದೆ. ಮತ್ತೆ ಪ್ರಭುಪಾದರು ಇನ್ನೂ ಕೆಲವು ಬೇರೆ ಬೇರೆ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಆ ಸಾಕ್ರೆಟಿಸ್ ಏನ್ ತಪ್ಪು ಮಾಡಿರ್ತಾನೆ ಅಂದ್ರೆ, ಅವನು ಸಮಾಜದಲ್ಲಿ ಜನಗಳಲ್ಲಿ ಈ ಪ್ರಶ್ನೆ ಮಾಡೋ ತತ್ವವನ್ನ ನೋಡಿ, ಈ ತರ ವಿಚಾರಗಳನ್ನ ಅವ್ರು ಉತ್ತೇಜನ ಮಾಡ್ತಿರ್ತಾನೆ. ಆತ ಏನ್ ಮಾಡ್ತಾನೆ, ಈಗ ಬೆಳಗ್ಗೆ ಆಯ್ತಲ್ವಾ, ಬೆಳಗ್ಗೆ ಎದ್ದು ಯಾವುದೋ ಒಂದು ಮಾರುಕಟ್ಟೆ ಪ್ರದೇಶದಲ್ಲಿ ಕೂತ್ಕೊಂಡು ಜನಗಳಿಗೆ ವಿಚಾರ ಮಾಡುವಂತ ಪ್ರಜ್ಞೆಯನ್ನ ಜಾಗೃತಿ ಮಾಡಿಸೋದು ಅಷ್ಟೇ, ಇದೇ ಆತನ ಕೆಲಸ. ಒಬ್ಬ ದೊಡ್ಡ ವಿದ್ವಾಂಸ, ವಿಮರ್ಶಕ, ನೋಡಿ, ಆತ ಚಿಂತಕ, ಥಿಂಕರ್. ಪ್ರಭುಪಾದರು ಆತನ ಬಗ್ಗೆ ತುಂಬಾ ಗೌರವವನ್ನು ವ್ಯಕ್ತಪಡಿಸ್ತಾರೆ. ಸಾಕ್ರೆಟಿಸ್ ದ ಗ್ರೇಟ್ ಥಿಂಕರ್ ಅಂತಾರೆ. ನೋಡಿ, ಆತ ಈ ತರ ಜನಗಳಲ್ಲಿ ಪ್ರಶ್ನೆ ಮಾಡುವಂಥದ್ದು, ಈ ತರ ಯೋಚನೆಗಳನ್ನ ಜಾಗೃತಿ ಮಾಡ್ತಿರ್ತಾರೆ. ಇದು ಆ ರಾಜ್ಯಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ನೋಡಿ, ಇದು ನೋಡಿ ಹಿಂಗಿರುತ್ತೆ ಅವ್ರ ಸಮಾಜ. ಚಿಂತನೆ ಮಾಡಿದ್ರೆ ಆತನನ್ನ ಅಪರಾಧಿ ಮಾಡೋದು. ನೋಡಿ, ಹಿಂಗಿದೆ, ಆತನ ಜೈಲಿಗೆ ಹಾಕ್ತಾರೆ, ಮರಣದಂಡನೆ ಶಿಕ್ಷೆ ಕೊಡ್ತಾರೆ. ನೋಡಿ, ಆತನ ಕೇಳ್ತಾರೆ, ಹೌ ಶುಡ್ ವಿ ಕಿಲ್ ಯು ಅಂತ ಕೇಳ್ತಾರೆ. ನಾನು ನಿನ್ನನ್ನು ಹೆಂಗ್ ಕೊಲ್ಲೋದು ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಪ್ರಭು, ಹೇಳಿ ಮತ್ತೆ. ಕ್ರಿಸ್ತಪೂರ್ವಕ 469 399 ನೈತಿಕತೆ ಮತ್ತು ಚಾರಿತ್ರ್ಯತೆ ಬಗ್ಗೆ ಎತ್ತಿದ ಪ್ರಶ್ನೆಗಳಿಂದ ತನ್ನ ಸಮಕಾಲೀನ ಸಮಾಜದಲ್ಲಿ ಗಮನ ಸೆಳೆದ ವ್ಯಕ್ತಿಯಾಗಿರ್ತಾನೆ. ಆತನ ನಡತೆಯಿಂದ ಅಥೆನ್ಸ್ ಆಡಳಿತ ಎಷ್ಟೊಂದು ಕುಪಿತಗೊಂಡಿತೆಂದ್ರೆ, ತನ್ನ ನಿಲುವುಗಳನ್ನು ಬದಲಿಸಿಕೊಳ್ಳದ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತೆ. ಆಡಳಿತವನ್ನ ಧಿಕ್ಕರಿಸಿದ ಸಾಕ್ರೆಟಿಸ್ ತಾನೇ ವಿಷಯ ಕುಡಿದು ಪ್ರಾಣ ಬಿಡ್ತಾನೆ.
ಹೌದು ಮಾತಾಜಿ. ನೋಡಿ, ಆ ಮರಣದಂಡನೆ ಶಿಕ್ಷೆ ಕೊಡ್ತಾರೆ. ಮರಣದಂಡನೆ ಶಿಕ್ಷೆ ಕೊಟ್ಟಾಗ ಜಡ್ಜ್ ಕೇಳ್ತಾನೆ, ನೀನನ್ನು ಹೆಂಗೆ ಸಾಯಿಸ್ಬೇಕು ಅಂತ ಆತನಿಗೆ ಆಯ್ಕೆ ಕೊಡ್ತಾನೆ. ಹೌ ಶುಡ್ ವಿ ಕಿಲ್ ಯು ಅಂತ ಕೇಳ್ತಾರೆ. ಹೆಂಗೆ ನಿನ್ನನ್ನು ಕೊಲ್ಬೇಕು? ಅದಕ್ಕೆ ಸಾಕ್ರೆಟಿಸ್ ಏನ್ ಹೇಳ್ತಾರೆ? ಯಾರಾದ್ರೂ ಓದಿದ್ದೀರಾ, ಕೇಳಿದ್ದೀರಾ? ಅಲ್ಲಿದೆಯಾ ಮಾತಾಜಿ? ಯಾವ ಪುಸ್ತಕದಿಂದ ಓದಿದ್ರಿ ನೀವು? ಹರೇ ಕೃಷ್ಣ ಪ್ರಭು. ಇದಾ ಪ್ರಭು ಭಕ್ತಿ ತತ್ವ ಮೀಮಾಂಸೆ. ನೋಡಿ, ಅಲ್ಲೇ ಇದೆ, ಹಿಂದೆ ಮುಂದೆ ಬೇಕಾದ್ರೆ ನೋಡ್ಬೋದು. ಅವ್ರು ಹೇಳ್ತಾರೆ, ಮೊದಲು ನನ್ನನ್ನ ಹಿಡ್ಕೊಳ್ಳಿ, ಆಮೇಲೆ ನನ್ನನ್ನ ಕೊಲ್ಲಿ. ಇಷ್ಟೇ ಅವ್ರು ಹೇಳ. ಇದರಲ್ಲಿ ತುಂಬಾ ಗೂಢಾರ್ಥ ಇದೆ. ಏನ್ ಹೇಳ್ತಾರೆ? ನನ್ ಫಸ್ಟ್ ಇಟ್ಕೊಳ್ಳಿ ಆಮೇಲೆ ಕೊಲ್ಲಿ ಅಂತ ಹೇಳ್ತಾರೆ. ಅಷ್ಟೇ. ಸೋಲ್ ಬಗ್ಗೆ ಹೇಳ್ತಾ ಇರ್ತಾರೆ ಅವ್ರು ಇದ್ರಲ್ಲಿ. ಹಾ. ಅದಕ್ಕೆ ಇಟ್ಕೊಂಡಿರೋದು ಅವ್ರನ್ನ, ಅಂದ್ರೆ ಪನಿಷ್ ಮಾಡ್ತಾ ಇರೋದು. ಅವರು ಆತ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ದೇಹ ಅಲ್ಲ, ನಾನು ಆತ್ಮ, ನನ್ನನ್ನು ನೀವು ಕೊಲ್ಲಕ್ಕಾಗಲ್ಲ, ಆತ್ಮಕ್ ಸಾವಿಲ್ಲ ಅಂತ ಹೇಳೋದನ್ನ ನೋಡಿ, ಅವ್ರು ಈ ತರ ಗೂಢಾರ್ಥವಾಗಿ ಹೇಳ್ತಿದ್ದಾರೆ. ಇದು ಅವ್ರಿಗೆ ಅರ್ಥ ಆಗಲ್ಲ. ಮೊದಲು ನನ್ನನ್ನು ಇಟ್ಕೊಳ್ಳಿ, ನಿಮ್ಗೆ ಮೊದಲನೇದಾಗಿ ನೀವು ಹಿಡ್ಕೊಳಕ್ ಆಗಲ್ಲ ನಾನು. ಯಾಕೆ? ಆತ್ಮ ಅಂದ್ರೆ ನೋಡಿ ಆ ತರ ಇರುತ್ತೆ, ಆತ್ಮ ಕಾಣಲ್ಲ, ಸಿಗೋದು ಇಲ್ಲ. ಸೂಕ್ಷ್ಮವಾಗಿರುತ್ತೆ, ನೀವು ಹಿಡ್ಕೊಳಕ್ ಆಗಲ್ಲ. ನೋಡಿ, ನಾನು ಅಂದ್ರೆ ದೇಹ ಅಲ್ಲ, ಆತ್ಮ ಅನ್ನೋದು ನೋಡಿ ಈ ತರದೊಂದು ಅರ್ಥ. ನೋಡಿ, ಹಂಗೆ ಮೊದ್ಲು ನನ್ನ ಇಟ್ಕೊಳ್ಳಿ, ಆಮೇಲೆ ನನ್ನನ್ನು ಕೊಲ್ರಿ ಅಂತ. ಇಟ್ಕೊಳಕ್ಕೆ ಆಗಲ್ಲ, ನೀವು ದಡ್ರು ನೀವು ಅಂತ. ನೀವು ನನ್ನನ್ನು ಕೊಲ್ಲಕ್ ಆಗಲ್ಲ, ನಾನು ಅಂದ್ರೆ ಆತ್ಮ ಅನ್ನೋ ತರ ಅರ್ಥ ಅದರಲ್ಲಿ. ನೋಡಿ, ಇದು ಸಾಕ್ರೆಟಿಸ್ ಫಿಲಾಸಫಿ, ಆ ತತ್ವದಲ್ಲಿ ಬರುತ್ತೆ. ಹಂಗೆ ಆ ಸಂದರ್ಭದಲ್ಲಿ ಆತ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದ. ಸಾವಿನ ಅನಂತರ ಬದುಕಿದೆ, ಸತ್ತೋಗ್ಬಿಟ್ರೆ ಮುಗ್ದೋಗಿಲ್ಲ, ಸಾವಿನ ನಂತರ ಕೂಡ ಕರ್ಮ ಫಲಗಳು ಸಿಗ್ತವೆ, ಮತ್ತೆ ಬದುಕಿದೆ ಅನ್ನೋ ಒಂದು ಪಾಠ. ನೋಡಿ, ಹಿಂಗೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕೂಡ ಬೈಬಲ್ ಅಲ್ಲಿ ಹೇಳ್ತಾರೆ. ನೋಡಿ, ಅವರ ತಂದೆ ದೇವರನ್ನ ಕೇಳ್ಕೊತಾರೆ. ಅವ್ರನ್ನ ಶಿಲುಬೆಗೆ ಏರಿಸಿದಾಗ ಅವ್ರೇನು ಕೇಳ್ತಾರೆ ಅಂದ್ರೆ, ನನ್ನನ್ನ ಈ ಶಿಲುಬೆಯಿಂದ ಕಾಪಾಡಿ ಅಂತ ಕೇಳೋದಿಲ್ಲ. ನೋಡಿ, ನನಗೆ ಶಿಲುಬೆಗೆ ಹಾಕಿಸದೆ ರಕ್ಷಣೆ ಮಾಡಿ ಅಂತ ಕೇಳೋದಿಲ್ಲ. ನೋಡಿ, ಅವ್ರಿಗೆ ಗೊತ್ತು ಸಾವಿನ ನಂತರ ಮತ್ತೆ ಕರ್ಮಫಲಗಳು, ಬದುಕು, ಸಾವಿನ ನಂತರ ನೋಡಿ ನನ್ನ ದೇಹ ಅಲ್ಲ ಆತ್ಮ, ಇದೆಲ್ಲ ಗೊತ್ತು. ನೋಡಿ ಅವರ ಅನುಯಾಯಿಗಳು ಇದನ್ನೇ ಹೇಳ್ಕೊಡ್ತಾರೆ. ಯಾವಾಗ ಶಿಲುಬೆಗೆ ಹಾಕ್ತಾರೋ, ಆ ಸಾವು ಅಂತ ಹತ್ರ ಬರುತ್ತೆ ಅಂತ ಗೊತ್ತೇ ಆಗುತ್ತೋ, ಅವ್ರ ದೇಹಕ್ಕೆ ನೋಡಿ ಸೂಚನೆ ಕೊಡ್ತಾರೆ, ಆಜ್ಞೆ ಮಾಡ್ತಾರೆ, ಕೋರಿಕೆ ಸಲ್ಲಿಸ್ತಾರೆ. ನೋಡಿ, ಐ ಡೈರೆಕ್ಟ್ ಮೈ ಸ್ಪಿರಿಟ್. ನೋಡಿ, ನನ್ನ ಆತ್ಮಕ್ಕೆ ನಾನು ನಿರ್ದೇಶನ ಕೊಡ್ತಾ ಇದ್ದೀನಿ. ಏನಂದ್ರೆ ನೋಡಿ, ತಂದೆ ದೇವರ ಕೈಗಳಲ್ಲಿ ಸುರಕ್ಷಿತವಾಗಿ ಇರೋ ಕಡೆಗೆ ಹೋಗ್ಲಿ ನನ್ನ ಆತ್ಮ ಅಂತ. ಇಂಗ್ಲಿಷಲ್ಲಿ ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ. ನಾನು ಹಿಂದೆ ಗೂಗಲ್ ಮಾಡಿ ತೋರಿಸಿದ್ದೆ. ನೋಡಿ, ಈಗ ಮಾಡೋದಿಲ್ಲ, ತಿಳ್ಕೊಂಡ್ರೆ ಸಾಕು. ನೋಡಿ, ಐ ಡೈರೆಕ್ಟ್ ಮೈ ಸ್ಪಿರಿಟ್, ಮೈ ಸೋಲ್ ಟು ದ ಸೇಫ್ ಹ್ಯಾಂಡ್ ಆಫ್ ಫಾದರ್ ಅಂತ ಹೇಳ್ತಾರೆ. ನೋಡಿ, ಹಂಗೆ ಸಾವಿನ ನಂತರ ಕೂಡ ಬದುಕಿದೆ. ಸಾವಿನ ನಂತರ ಈ ಮಾಡ್ತಿರುವಂಥದ್ದು ತ್ಯಾಗ ಮಾಡದೇ ಇದ್ರೆ, ಕರ್ಮಗಳೆಲ್ಲ ಹಂಗೇ ಶೇಖರಣೆ ಆಗಿದ್ರೆ ನೋಡಿ, ಒಂದೊಂದೇ ಕರ್ಮ ಫಲಗಳು ಕೊಡಕ್ ಶುರು ಮಾಡ್ತವೆ ಅಂತ ಅರ್ಥ. ಇದ್ರ ಯಾರು ತ್ಯಾಗ ಮಾಡೋದನ್ನ ಬದುಕಲ್ಲಿ ಕಲ್ತಿರ್ತಾರೋ ನೋಡಿ, ಅವತ್ತಿಂದ ಅವತ್ತೇ ಈಗ ಮಾಡುವಂತ ಕರ್ಮಗಳನ್ನೇ ಯಾರಿಗೋಸ್ಕರ ಹೇಗ್ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯತ್ ಕರೋಸಿ ಯದ್ದದಾಸಿ ಯದ್ದಶ್ನಾಸಿ ತತ್ಕುರುಸ್ವ ಮದ್ದರ್ಪಣಂ. ಎಲ್ಲ ನನ್ಗಾಗಿ ಮಾಡು ಅಂತ ಹೇಳ್ತಾರೆ. ನೋಡಿ, ಇವೆಲ್ಲ ಮಾಡು, ಕರ್ಮ ಮಾಡದೇ ಇರಕ್ ಆಗೋದಿಲ್ಲ. ಏನು ಶಾಸ್ತ್ರಗಳಲ್ಲಿ ವಿಧಿಸಿರೋದಿದೆಯೋ ಅಂಥವುಗಳನ್ನು ಮಾಡು. ನೋಡಿ, ಶಾಸ್ತ್ರಗಳಲ್ಲಿ ವಿಧಿಸದೇ ಇರೋದನ್ನ ಮಾಡಬೇಡ. ಮಾಡ್ಬೇಕಾಗಿರೋದು ಯಾರಿಗೋಸ್ಕರ ಮಾಡ್ಬೇಕು ಅಂತ ಹೇಳುದು. ನೋಡಿ, ಅಲ್ಲಿಂದ ಎಚ್ಚರಿಕೆ. ನೋಡಿ, ಹಿಂಗೆ ಮಾಡಿರೋಂಥವುಗಳನ್ನೆಲ್ಲನೂ ಒಂದು ಹಂತದಲ್ಲಿ ತ್ಯಾಗ ಮಾಡುವಂಥದ್ದು ಆ ದಿನ ಬರ್ಲೇಬೇಕೆಲ್ಲರಿಗೂ. ನೋಡಿ, ಎಲ್ಲನೂ ಒಂದಿನ ತ್ಯಾಗ ಮಾಡಬೇಕು. ನೀವು ನೋಡಿರ್ತೀರಿ ನೋಡಿ, ತ್ಯಾಗ, ವೈರಾಗ್ಯ, ಸಾವಲ್ಲಿ ನೋಡಿ ಮೃತ್ಯು ಸರ್ವಹರಶ್ಚಾಹಂ ಅಂತ ಕೃಷ್ಣ ಹೇಳ್ತಾನೆ. ಏನಂದ್ರೆ ಮೃತ್ಯು ಸರ್ವಹರಶ್ಚಾಹಂ, ನಾನು ಮೃತ್ಯು. ಮೃತ್ಯು ಏನ್ ಮಾಡುತ್ತೆ?
ಮೃತ್ಯು ಏನ್ ಮಾಡುತ್ತೆ ಮತ್ತೆ ಹರಣ ಮಾಡುತ್ತೆ ಏನನ್ನ ಸರ್ವ ಎಲ್ಲವನ್ನ ನೀವು ನೋಡಿರ್ತೀರಿ ಅಲ್ವಾ. ಸತ್ತಿರೋ ಮನುಷ್ಯರು ನೋಡಿ ಆತನಿಗೆ ಏನೇನೋ ನೋಡಿ ಆಸ್ತಿ ಅಂತಸ್ತು ಅಧಿಕಾರ ನೋಡಿ ಐಶ್ವರ್ಯ ನೋಡಿ ನೋಡಿ ವಿದ್ಯಾ ಜ್ಞಾನಾರ್ಜನೆ ಏನೇನೋ ಮಾಡಿ ಇಟ್ಕೊಂಡಿರ್ತಾನೆ. ಪದವಿ ಪಾರಿತೋಷಕಗಳೆಲ್ಲ ಮಾಡಿಟ್ಕೊಂಡಿರ್ತಾನೆ. ಸತ್ತಾಗ ಒಂದ್ ಸ್ಟ್ರೋಕ್ಗೆ ನೋಡಿ ಸರ್ವ ಹರಶಾಹಂ ಎಲ್ಲನೂ ಹರಣ ಕಳ್ಕೊಂಡ್ಬಿಡ್ತಾನೆ ಅಂತ. ಏನೂ ಇರುವುದಿಲ್ಲ. ಮತ್ತೇನು ಹೋಗುತ್ತೆ ನೋಡಿ, ಏನೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆತನು ಮಾಡಿರುವಂತ ಕರ್ಮಗಳು ಮಾತ್ರ ಹಿಂದೆ ನೋಡಿ. ಭೌತಿಕವಾದದ್ದು ಏನೆಲ್ಲ ಇರುತ್ತೋ ಆ ದೇಹವನ್ನು ಸೇರಿಸ್ಕೊಂಡು ಆ ಸಂಬಂಧಗಳನ್ನು ಸೇರಿಸ್ಕೊಂಡು ನೋಡಿ ಆ ಭೌತಿಕ ಆಸ್ತಿಗಳನ್ನೆಲ್ಲನೂ ಸೇರಿಸ್ಕೊಂಡು ಎಲ್ಲಾನು ಬಿಟ್ಟು ಹೋಗ್ಬೇಕಾಗತ್ತೆ ನೋಡಿ. ಬಿಟ್ಟು ಹೋಗ್ಬೇಕಾಗತ್ತೆ ನೋಡಿ. ಇದನ್ನೇ ನೋಡಿ ತ್ಯಾಗ ಅಂತ ಹೇಳೋದು ನೋಡಿ. ಕೆಲವ್ರ ಹತ್ರ ಕಿತ್ಕೊಳ್ಳೋಕ್ ಮೊದ್ಲೇನೆ ತ್ಯಾಗ ಮಾಡಿದ್ರೆ ಅತ್ಯುತ್ತಮ ನೋಡಿ. ಮೊದ್ಲು ಮಾಡ್ಬೇಕಾಗಿರೋ ಕ್ರಿಯೆಗಳನ್ನ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾಕೆ ಮಾಡ್ಬೇಕು ಯಾರಿಗೋಗಿ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡೋದು ಅತ್ಯುತ್ತಮ. ಇಲ್ಲ ಅವಾಗ ಹಂಗ್ ಗೊತ್ತಾಗ್ಲಿಲ್ಲ ಹಿಂದಿಂದೆಲ್ಲ ಮಾಡ್ಬಿಟ್ಟಿದೀವಿ ನೋಡಿ. ನಾವೆಲ್ಲ ಕೃಷ್ಣ ಪ್ರಜ್ಞೆಗೆ ನಮ್ಮ ಬದುಕಲ್ಲಿ ಯಾವಾಗೋ ಒಂದು ಹಂತದಲ್ಲಿ ಬಂದಿದೀವಿ ಅಲ್ವಾ. ಹುಟ್ಟದಾಗಿಂದ ಬಂದಿದೀವ ನಾವೆಲ್ಲರೂ? ಇಲ್ಲ ಪ್ರಭು, ಈಗ ಹಿಂದಿನ ಜನ್ಮಗಳಲ್ಲಿ ಇದ್ವಾ ಗೊತ್ತಿಲ್ಲ. ಹಿಂದಿನ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಭು ಅಲ್ವಾ. ಈಗ ನಮ್ಗೆ ಏನ್ ಗೊತ್ತಿದೆಯೋ ನೋಡಿ, ಏನು ನಮಗೆ ನಮ್ಮ ಕೈಯಲ್ಲಿದೆಯೋ ಅದನ್ನ ನಾವು ಪ್ರಯತ್ನ ಮಾಡ್ಬೋದು ನೋಡಿ. ಹಂಗಾಗಿ ಈ ಮೊದಲು ಕ್ರಿಯೆ ಮಾಡೋದು ಕೃಷ್ಣನ್ಗೋಸ್ಕರ, ಅಕರ್ಮ ಮಾಡೋದು ಅಂತ ಹಿಂದೆ ನಾವು ಚರ್ಚೆ ಮಾಡ್ಕೊಂಡು ಬಂದ್ವಿ. ಎಲ್ಲ ಕೃಷ್ಣಗೋಸ್ಕರ ಮಾಡೋದು ಅನ್ನೋದು ವಿಚಾರ ಹೇಳಿದ್ವಿ. ಈಗ ನಮ್ಗೆ ಗೊತ್ತಿರ್ಲಿಲ್ಲ, ಹಿಂದೆ ಏನೇನೋ ಮಾಡ್ಬಿಟ್ಟಿದೀವಿ, ಹಿಂದಿನ ಜನ್ಮದಲ್ಲಿ ಏನೇನೋ ಆಗ್ಬಿಟ್ಟಿದೆ. ಈಗ ಅವೆಲ್ಲವೂ ಕರ್ಮ ಫಲಗಳೆಲ್ಲ ಸಂಕುಚಿತ ಆಗ್ಬಿಟ್ಟಿದೆ ನೋಡಿ. ಎಲ್ಲ ಶೇಖರಣೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಅದು ಒಂದೊಂದೇ ಆ ಫಲಗಳು ಬರಕ್ ಶುರು ಆಗ್ತವೆ ನೋಡಿ. ನೀವು ನೋಡಿ ಕಣಜದಲ್ಲಿ ಧಾನ್ಯಗಳ ಶೇಖರಣೆ ಮಾಡ್ತಾರೆ. ಕೆಳಗಡೆ ಒಂದು ಔಟ್ಲೆಟ್ ಇರುತ್ತೆ, ಅದರಲ್ಲಿ ಮೇಲೆ ಹಾಕ್ತಿರ್ತಾರೆ, ಕೆಳಗಡೆ ಔಟ್ಲೆಟ್ ಇರುತ್ತೆ. ಕೆಳಗಡೆ ಔಟ್ಲೆಟ್ ಓಪನ್ ಮಾಡಿದ್ರೆ ನೋಡಿ ಮೊದ್ಲು ಹಾಕಿರ್ತಾರೆ ನೋಡಿ ಧಾನ್ಯ, ಇರುತ್ತೆ. ಅದು ಬರುತ್ತೆ. ಹಳೇದು ಫಸ್ಟ್ ಬರುತ್ತೆ, ಆಮೇಲೆ ಹೊಸದು ಬರುತ್ತೆ. ವೆರಿ ಗುಡ್ ಮತ್ತೆ ನೋಡ್ರಿ, ಹಂಗ ಹಳೆಯದು ಮೊದ್ಲು ಬರುತ್ತೆ, ಅದ್ರ ನಂತರ ಆಮೇಲೆ ಬರುತ್ತೆ ಇನ್ನೊಂದು ಪದರ ಬರುತ್ತೆ, ಆಮೇಲೆ ಇನ್ನೊಂದ್ ತರ. ನೀವು ನಿಮ್ ಮನೆಗಳಲ್ಲಿ ಕಣಜ ಧಾನ್ಯಗಳ ಶೇಖರಣೆ ಅಂತ ಏನಾದ್ರು ಮಾಡಿದ್ರೆ ನಿಮ್ಗೆ ಇದು ಅರ್ಥ ಆಗತ್ತೆ. ತೆಗಿತಾ ಇದ್ರೆ ಮೊದ್ಲು ಹಳೆ ರಾಗಿ ಬರುತ್ತೆ ನೋಡ್ರಿ, ಆಮೇಲೆ ಹೊಸಬದ್ದು, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ ನೋಡಿ. ಹಂಗೆ ಕರ್ಮ ಫಲಗಳು ಕೂಡ ಹಂಗೇನೆ ನೋಡಿ. ಅದನ್ನೇ ನೀವು ಗಮನಿಸ್ಬೋದು. ಸಮಾಜದಲ್ಲಿ ಕೆಲವರು ನೋಡಿ ಮಾಡಬಾರ್ದೆಲ್ಲ ಮಾಡ್ತಾರೆ, ಬಹಳ ಸುಖವಾಗಿರ್ತಾರೆ, ತುಂಬಾ ಚೆನ್ನಾಗಿ ಬದುಕ್ತಿರ್ತಾರೆ ನೋಡಿ. ಇದಕ್ಕೆ ಏನು ಉತ್ತರ ಹೇಳೋದು? ಕೆಲವರು ಕೇಳ್ತಿರ್ತಾರೆ ನೋಡಿ, ಪಾಪಿ ಚಿರಾಯು ಅಂತಾರೆ ನೋಡಿ. ದಾದಾಗಿರಿ ದಾಂಧಲೆ ನೋಡಿ, ಎಲ್ಲ ಪಾತಕಗಳು ಮಾಡ್ತಿರ್ತಾರೆ, ಸುಖ ಭೋಗಗಳನ್ನ ಅನುಭವಿಸ್ತಿರ್ತಾರೆ. ನೋಡಿರ್ತೀರಲ್ವಾ? ಹೌದು ತುಂಬಾ ಚೆನ್ನಾಗಿ ಪ್ರಭು, ಹೌದು ಪ್ರಭು, ಎಲ್ಲಾರ ಮುಂದೆ ನೋಡಕ್ಕೆ ಚೆನ್ನಾಗಿರ್ತಾರೆ. ನೋಡಿ, ಇದು ನಮಗೆ ಗೊಂದಲ ಮಾಡುತ್ತೆ. ಜನಗಳು ದೇವ್ರು ಎಲ್ಲಿದ್ದಾನೆ ನೋಡಿ, ನೋಡಿದ್ರೆ ಮಹಾ ಪಾಪ ಮಾಡ್ತಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ, ನಾವೇನೋ ತುಂಬಾ ನನಗೆ ತುಂಬಾ ಕಷ್ಟಗಳು ಬರ್ತಿದ್ದಾವೆ, ನಾವೇನು ಪಾಪನೇ ಮಾಡಿಲ್ಲ ಅಂತ ಹೇಳ್ಕೊತೀವಿ ನೋಡಿ. ಇದಕ್ಕೆಲ್ಲ ಉತ್ತರ ಕೊಡೋದು ಕರ್ಮ ಸಿದ್ಧಾಂತ ನೋಡಿ. ಕರ್ಮ ಸಿದ್ಧಾಂತ ಒಂದೇ ಒಂದು ಉತ್ತರ ಕೊಡಕ್ ಸಾಧ್ಯ ನೋಡಿ. ಆ ತರ ಕರ್ಮ ಫಲಗಳು ಈ ತರ ಬರ್ತವೆ ಕಣಜದಲ್ಲಿ ಹಾಕಿರೋಂಗೆ. ಇದಕ್ಕೆಲ್ಲವೂ ಒಂದೇ ಒಂದು ಪರಿಹಾರ ಅಂದ್ರೆ ನೋಡಿ, ಇಲ್ಲಿ ಪ್ರಿಯವಾದದ್ದು, ಅಪ್ರಿಯವಾದದ್ದು ನೋಡಿ, ಮಿಶ್ರವಾದದ್ದು, ಈ ತರ 3 ತರದ ಕರ್ಮ ಫಲಗಳು ಬರ್ತವೆ. ಇವುಗಳಿಗೆಲ್ಲ ಒಂದೇ ಒಂದು ಪರಿಹಾರ ಏನದು? ಏನ್ ಮಾಡೋದು? ಒಂದೇ ಒಂದು ಪರಿಹಾರ, ಭಗವಂತನ ಸೇವೆ ಮಾಡೋದು, ಸೇವೆನೇ ಪ್ರಭು. ಸೇವೆ ಮಾಡೋದು, ಜಪ ಮಾಡೋದು, ಸಾಧನೆ ಮಾಡೋದು, ಭಕ್ತಿ ಯೋಗ ಮಾಡಿದ್ರೆ ಮಾಡಿದ್ರೆ ಭಗವಂತನಿಗೆ ಶರಣಾದ್ರೆ 66ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ?
ಸರ್ವಧರ್ಮಾನ್ ಸರ್ವಧರ್ಮಾನ್ ಪರಿತ್ಯಾಗ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಪಾಪಭ್ಯೋ ಮೋಕ್ಷಯಿಷ್ಯಾಮಿ ಮಾಂ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನೋಡಿ, ನಾವು ಹಿಂದೆ ಅದನ್ನೇ ತ್ಯಜಿಸೋದು, ಪರಿತ್ಯಜಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ತ್ಯಾಗ ಬಗ್ಗೆ ಮಾತಾಡ್ತಿದ್ದೀವಿ. ಯಾವ ಮಟ್ಟಕ್ಕೆ ಎಲ್ಲವನ್ನ ಯಾರಿಗೋಸ್ಕರ ಹೇಗೆ ಮಾಡ್ಬೇಕು ಅಂದ್ರೆ ಈ ತರ ಮಾಡಿದ್ರೆ ನೋಡಿ ನಾವು ಈ ಪರಿಹಾರ ಪಡಿಬಹುದು. ಕರ್ಮ ಫಲಗಳನ್ನ ನೋಡಿ ಇಲ್ಲಿ ಹೇಳ್ತಿರಂಗೆ ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು ನೋಡಿ ಇವೆಲ್ಲವೂ ಎಷ್ಟೋ ಕಾಲದಿಂದ ಶೇಖರಣೆ ಆಗಿರ್ತವೆ. ಈಗ ಅದರಿಂದ ಆಚೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಪರಿತ್ಯಜಿಸ್ಬೇಕು. ನೋಡಿ ಯಾರಿಗೋಸ್ಕರ? ಕೃಷ್ಣನಲ್ಲಿ ಶರಣಾಗಿ ಪರಿತ್ಯಜಿಸ್ಬೇಕು. ನೋಡಿ ವಿಧಾನಸೌಧ ನಂದು, ನಾನು ಅದನ್ನ ತ್ಯಾಗ ಮಾಡ್ತೀನಿ ಅನ್ನೋ ತರ ಅಲ್ಲ. ನೋಡಿ ಹಿಂಗೆ ಬದುಕನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನೋಡಿ ಏನಾದ್ರೂ ಅರ್ಪಣೆ ಮಾಡಿದ್ದು ಪರಿತ್ಯಜಿಸಿದೆ ಆದ್ರೆ, ತ್ಯಾಗ ಮಾಡಿದ್ದೆ ಆದ್ರೆ ಎಲ್ಲ ಕರ್ಮಗಳು ಕೃಷ್ಣ ಏನ್ ಮಾಡ್ತಾನೆ ಅನ್ನೋದು ಮುಖ್ಯ. ನೋಡಿ ಇಲ್ಲಿ ಹೇಳ್ತಾರೆ, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ ಅಂತ ಹೇಳ್ತಾನೆ ಕೃಷ್ಣ. ನೋಡಿ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಪಾಪಗಳಿಗೆ ತನ್ನ ಸ್ವಧರ್ಮದ ಬಗ್ಗೆ ಎದುರ್ಕೊಂಡಿರ್ಲಿಲ್ಲ. ಮೊದಲನೇ ಅಧ್ಯಾಯದಲ್ಲಿ ಇದೆಲ್ಲ ಮಾಡಿದ್ರೆ ಪಾಪ ಬರುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಯಾವ ಮಟ್ಟಕ್ಕೆ ಎದುರ್ಕೊಂಡಿದ್ದ ಅಂದ್ರೆ ಅಲ್ಲಿ ವರ್ಣನೆ ಇದೆ. ಯಾವ ತರ ಆತನ ದೇಹ ನಡೀತಾ ಇರುತ್ತೆ. ಅವನು ನೋಡಿ ಆತನ ಅಸ್ತ್ರಶಸ್ತ್ರಗಳನ್ನ ಇಟ್ಕೊಳಕ್ಕಾಗಲ್ಲ. ಕೆಳಗಡೆ ಗಾಂಧೀವನೇ ಕೆಳಗಡೆ ಬಿದ್ದೋಗುತ್ತೆ, ಪಾಪ ಬರುತ್ತೆ ಯುದ್ಧ ಮಾಡೋದ್ರಿಂದ ಹೇಳ್ತಾನೆ. ಸಂಜಯ ವಾಚ, ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ನೋಡಿ ಈ ತರ ಒಂದು ಘಟನೆ ನೋಡಿ. ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಅಲ್ಲಿಂದ ಭಗವದ್ಗೀತೆ ಶುರುವಾಗುತ್ತೆ. ಭಗವದ್ಗೀತೆ ಇಲ್ಲಿಂದ ಕೃಷ್ಣ ಹೇಳೋದು ಶುರುವಾಗುತ್ತೆ. ಶ್ರೀ ಭಗವಾನ್ ಉವಾತ ಅಲ್ಲಿಂದ ಶುರುವಾಗುತ್ತೆ. ಹಂಗೆ ನಾವು ನೋಡಿ ನಮಗೊಂದು ಅವಕಾಶ ಇವೆಲ್ಲ ಓದಕ್ಕೆ ಕೇಳಕ್ಕೆ, ಇದನ್ನ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಅನುಸರಿಸಕ್ಕೆ. ನೋಡಿ ಎಷ್ಟಾಗುತ್ತೋ ಅಷ್ಟು ನೋಡಿ ಕೇಳೋದೇ ಒಂದು ಪುಣ್ಯ. ನಿಜವಾಗ್ಲೂ ಕೆಲವರು ನಾವು ಕೇಳ್ತೀವಿ ಅದ್ರ ಅನುಸರಿಸಕ್ ಆಗಲ್ಲ ಅಂತ ಕೂಡ ನಾವು ಆತರ ಇದೀವಿ ಅಲ್ವಾ? ಕೇಳ್ತೀವಿ ಕೆಲವು ಸತಿ ಆಗಲ್ಲ. ಹೌದು ಪ್ರಭು. ನೋಡಿ ಈ ತರದ್ದು ಇರುತ್ತೆ. ಆದ್ರೆ ಅದರಲ್ಲಿ ಏನೋ ಒಂದು ಪ್ರಭಾವ ಇರುತ್ತೆ. ಕೇಳಿದ್ದು ನೋಡಿ ಅದು ಇವತ್ತಿಲ್ಲ ನಾಳೆ ಒಂಚೂರು ಮಾಡುತ್ತೆ. ಅದರ ಪರಿಣಾಮ ಪ್ರಭಾವ ನೋಡಿ ಅದು ನಿರುಪಯುಕ್ತ ಆಗೋದಿಲ್ಲ. ಕೇಳಿ ಇಟ್ಕೊಂಡಿರ್ತೀರಿ ಪಾಪ. ನೋಡಿ ಇದು ವೈಯಕ್ತಿಕವಾಗಿ ನಾನೇ ಹೇಳ್ಕೊತಿರೋದು. ನೋಡಿ ಈ ತರ ಓದಿರೋದು ಕೇಳೋದು ನಿಮ್ಮಂಥವ್ರ ಸಂಘದಲ್ಲಿ ನೋಡಿ ಕೆಲವು ಸತಿ ಕೆಲವೊಂದು ನೋಡಿ ಅಸಾಧ್ಯ ಅನ್ನೋ ತರ ಇರ್ತವೆ. ನೋಡಿ ಈಗ ಅನುಸರಿಸಕ್ ಆಗ್ತಿರೋದಿಲ್ಲ. ನೋಡಿ ಈ ತರ ಇಲ್ಲಿ ಹೇಳ್ತಿರೋಂಥದ್ದು ನೋಡಿ ಈ ಶ್ಲೋಕ ಓದಿ ಎಲ್ಲ ತ್ಯಾಗ ಮಾಡ್ತೀರಾ ಮಾತಾಜಿ? ಇಮ್ಮಿಡಿಯೇಟ್ ಇವಾಗ್ಲೇ ಎಲ್ಲ ಈ ಶ್ಲೋಕ ಮುಗಿಯುತ್ತೆ. ಇಟ್ಕೊಂಡಿರ್ತೀವಿ ಸ್ವಲ್ಪ ಕೇಳ್ತಾ ಸ್ವಲ್ಪ ಆಗುತ್ತೆ ಪ್ರಭು. ಕೇಳ್ಬೇಕು. ಫಸ್ಟ್ ಹೇಳೋರು ಇರೋವಾಗ ಕೇಳೋರು ಅದನ್ನ ಕೇಳ್ಕೊಳ್ಬೇಕು. ಇವತ್ತಿಲ್ಲ ವೈರಾಗ್ಯ ಬರೋವರೆಗೂ ಇರುತ್ತೆ ಪ್ರಭು. ನೋಡಿ 7 ಗಂಟೆ ಈ ಕ್ಲಾಸ್ ಮುಗಿಯುತ್ತೆ. ಯಾರಾದ್ರೂ ತುಳಸಿ ದಳ ಕೈಯಲ್ಲಿ ಹಿಡ್ಕೊಂಡು ಪುರಂದರ ದಾಸರ ತರ ನಿಮ್ದೆಲ್ಲ ಏನಾದ್ರೂ ದಾನವಾಗಿ ಕೊಟ್ಬಿಡ್ತೀರಿ ಅಂದ್ರೆ ಹೇಳ್ರಿ. ನೋಡಿ ನಾವು ಇಸ್ಕಾನವ್ರು ಬಂದು ಇಸ್ಕೋತೀವಿ. ಯಾರಾದ್ರೂ ಇದೀರಾ ಮಾತಾಜಿ? ಆತರ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ತುಳಸಿ ಇಟ್ಟು ಎಲ್ಲವನ್ನ ಕೊಟ್ಬಿಡೋರು ಯಾರಾದ್ರೂ ಇದೀರಾ? ಇಲ್ಲ ಪ್ರಭು. ಎಲ್ಲವನ್ನು ಕೊಡಲ್ಲ ಪ್ರಭು, ಸ್ವಲ್ಪ ಕೊಡ್ತೀವಿ. ಸ್ವಲ್ಪನೇ ನೋಡಿ. ಈಗ ಕ್ಲಾಸ್ ಮುಗೀತಂದ್ರೆ ನೋಡಿ ಯಾರಾದ್ರೂ ಆತರ ಇದ್ರೆ ಹೇಳ್ರಿ ಮಾತಾಜಿ ಪ್ರಭುಜಿ. ನೋಡಿ ಹಂಗೆ ನೋಡಿ ಕೊನೆ ಪಕ್ಷ ನೋಡಿ ಇದು ನೋಡಿ ಈ ಶ್ಲೋಕ ಓದಿದಾಗ ಇದ್ರ ಬಗ್ಗೆ ನಮಗೊಂದು ಅರಿವಾದ್ರೂ ಇರುತ್ತೆ. ಕೊನೇ ಪಕ್ಷ ಇರುತ್ತೆ. ಸಾವಿನ ನಂತರ
ನೋಡಿ, ಈ 3 ಬಗೆ ಕರ್ಮ ಫಲಗಳಿಗೆ ಬರ್ತವೆ ಅನ್ನಂತಾದ್ರೂ ತಿಳಿದಿಟ್ಕೊಂಡಿರ್ತೀವಿ. ನೋಡಿ, ಅದು ಯಾವಾಗೋ ಫಲ ಕೊಡುತ್ತದೆ. ಈ ಅಂಶ ಯಾವಾಗೋ ಫಲ ಕೊಡುತ್ತೆ. ಇವತ್ತು ಇಲ್ಲದೆ ಇರಬಹುದು, ಈಗ ತಕ್ಷಣ ಕ್ಲಾಸ್ ಮುಗೀತು, ಸರ್ವಂ ಕೃಷ್ಣಾರ್ಪಣಮಸ್ತು ಅಂತೇಳಿ ಎಲ್ಲ ತ್ಯಜಿಸ್ಬಿಡ್ತೀವಿ. ನೋಡಿ ಅಂತ ಇಲ್ಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ದಯವಿಟ್ಟು ಹೇಳಿ. ನೋಡಿ, ಆಕ್ಚುಲಿ ಹಂಗ್ ಮಾಡ್ಬೇಕು, ಬಟ್ ನಾವು ಮಾಡೋಣ, ಪೋಸ್ಟ್ಪೋನ್ ಮಾಡ್ತೀವಿ. ಹೌದಾ? ನಾಳೆ ಮಾಡೋಣ ಬಿಡು, ಮುಂದೆ ಒಂದಿನ ಹೋಗೋ ಬರುತ್ತೆ ಬಿಡು. ನೋಡಿ, ಅದಕ್ಕೆ ನಮ್ಮ ವೈದಿಕ ಪರಂಪರೆಯಲ್ಲಿ ಕೆಲವು ಶಾಸ್ತ್ರ ವಿಧಿವಿಧಾನಗಳು ಮಾಡಿಸ್ತಾರೆ. ನೋಡಿ, ಒಬ್ಬ ಯುವಕ ಯುವತಿ ಪ್ರೀತಿಸ್ತಿರ್ತಾರೆ ಬಹಳ ದಿನಗಳು. ನೋಡಿ, ಜೊತೆಯಾಗಿ ಪ್ರೀತಿಸ್ತಾ ಮಾತಾಡ್ತಾ ನೋಡಿ ಅವ್ರು ಕಾಲ ಕಳೀತಿರ್ತಾರೆ. ಯುವಕ ಯುವತಿ ಒಂದಿನ ನೋಡಿ ಅವರು ನಿರ್ಧಾರ ಮಾಡ್ತಾರೆ, ನೋಡಿ ಮದ್ವೆ ಆಗ್ಬೇಕು ಅಂತ ವಿಚಾರ. ನೋಡಿ, ಇದು ನೋಡಿರ್ತೀರಲ್ಲ, ಎಲ್ಲ ಸಿನಿಮಾ ಕಥೆಗಳಿದೆ ಅಲ್ವಾ, ಬದುಕುಗಳು ಎಷ್ಟೋ ನೋಡಿರ್ತೀರಲ್ವಾ ನೀವೆಲ್ಲರೂ. ಹೌದು ಪ್ರಭು. ಪ್ರತಿಯೊಂದು ಸಿನಿಮಾ ಕಥೆನೂ ಇದೆ. ನೋಡಿ, ಹಂಗೆ ನಾವು ಕೂಡ ಇವೆಲ್ಲ ಕೇಳಿ ತಿಳ್ಕೊಂಡು ನೋಡಿ ಒಂದು ಸಂದರ್ಭ, ಒಂದು ದಿನ ಅಂತ ಬರುತ್ತೆ. ಹೆಂಗೆ ಯುವಕ ಯುವತಿ ನೋಡಿ ಪ್ರೀತಿಸಿ ಪ್ರೇಮಿಸಿ ಒಂದಿನ ಮದ್ವೆ ಅಂತ ಆಗಿ ಸಂಸಾರ ಅಂತ ಶುರು ಮಾಡ್ತಾರೋ, ಅದೇ ತರ ನಾವು ಈಗ ನೋಡಿ ಕೇಳ್ತಿದೀವಿ, ಓದ್ತಿದೀವಿ, ತಿಳ್ಕೊಳ್ತಿದೀವಿ, ಚಿಂತಿಸ್ತಿದೀವಿ. ನೋಡಿ, ಈ ತರದ್ ನಡೀತಾ ಇದೆ ಕೃಷ್ಣ ಪ್ರಜ್ಞೆಯಲ್ಲಿ. ನೋಡಿ, ಒಂದಿನ ಬರುತ್ತೆ. ಅದು ಯಾವ ದಿನ ಅಂದ್ರೆ ದೀಕ್ಷಾಕಾಲ ದಿನ. ನೋಡಿ, ಒಬ್ಬ ಅಧಿಕೃತ ಗುರುಗಳಿಗೆ ನೋಡಿ ದೀಕ್ಷಾಕಾಲೇ ಭಕ್ತಕರೇ ಆತ್ಮ ಸಮರ್ಪಣೆ. ನೋಡಿ, ಹಿಂಗೆ ನಾವು ಅನ್ಕೋತೀವಿ, ಹಿಂಗೇನಾದ್ರೂ ತ್ಯಾಗ ಮಾಡಿದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ ಅನ್ಕೋತೀವಿ. ಆದ್ರೆ ಅದರಿಂದ ತುಂಬಾ ಗಳಿಸ್ತೀವಿ. ಮಾತಾಜಿ ಓದ್ತೀರಾ? ಏನಾಗತ್ತೆ ಚೈತನ್ಯ ಹರೇ ಚರಿತಾಮೃತದಲ್ಲಿ ಏನ್ ಕೃಷ್ಣ ಹೇಳ್ತಾರೆ? ಪ್ರಭು, ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್, ಸೇಯಿ ಕಾಲೇ ಕೃಷ್ಣ ತಾರೆ ಕರೆ ಆತ್ಮ ಸಮ. ದೀಕ್ಷಾ ಸಮಯದಲ್ಲಿ ಭಕ್ತನೊಬ್ಬನು ತನ್ನನ್ನು ಭಗವತ್ ಸೇವೆಗೆಂದು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಅಂಥವನನ್ನು ಕೃಷ್ಣನು ತನ್ನ ಸಮಾನ ಎಂದು ಭಾವಿಸುತ್ತಾನೆ. ಹರೇ ಕೃಷ್ಣ ಪ್ರಭು. ಹರಿ ಕೃಷ್ಣ. ನೋಡಿ, ಕೃಷ್ಣನಿಗೆ ಸಮಾನ ಅಂದ್ರೆ ಸಾಮಾನ್ಯನ? ಗೊತ್ತಾ ಕೃಷ್ಣನಿಗೆ ಸಮಾನ ಅಂದ್ರೆ ಏನು ಅಂತ? ಕೃಷ್ಣ ಯಾರು ಗೊತ್ತಾ? ದೇವೋತ್ತಮ ಪರಮ ಪುರುಷ. ಪುರುಷ ಆಕರ್ಷಕ, ಸರ್ವಾಕರ್ಷಕ, ಷಡ್ಐಶ್ವರ್ಯ, ಹ್ಯಾಪಿಯಾಗಿ ಷಡ್ರೂಪಗಳು. ನೋಡಿ, ಆತನಲ್ಲಿ ಎಲ್ಲ ಸೌಂದರ್ಯ, ನೋಡಿ ಎಲ್ಲ ಜ್ಞಾನ, ಎಲ್ಲ ಬಲ, ವೈರಾಗ್ಯ ಎಲ್ಲ ಇದೆ. ನೋಡಿ ವೈರಾಗ್ಯ ಎಲ್ಲ ಇದೆ. ನೋಡಿ, ಆತನಿಗೆ ಸಮ ಆಗ್ಬಿಡ್ತೀರಿ ಅಂದ್ರೆ ಅದು ಸಾಮಾನ್ಯನ? ಅಲ್ಲ ಪ್ರಭು. ನೋಡಿ ನೋಡಿ ಈ ತರ ನೋಡಿ, ದೀಕ್ಷೆ ತಗೊಂಡ್ರೆ ಎಲ್ಲ ಮುಗ್ದೋಯ್ತು ಅನ್ಕೊಂಡ್ಬಿಡ್ತೀವಿ ನಾವು. ದೀಕ್ಷೆ ಪ್ರಾರಂಭ. ಭಕ್ತಿ ಚಾರು ಸ್ವಾಮಿ ಮಹಾರಾಜರು ಒಂದು ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ನೋಡಿ ತುಂಬಾ ಒತ್ತು ಕೊಟ್ಟು ದೀಕ್ಷಾ ಅಂದ್ರೆ ಏನು ಅಂತ ಒಂದು ಕ್ಲಾಸ್ ಮಾಡಿದ್ದಾರೆ ಅವರು. ನೀವು ಆನ್ಲೈನ್ ಅಲ್ಲಿ ಗೂಗಲ್ ಸರ್ಚ್ ಮಾಡ್ಬೋದು. ಭಕ್ತಿಚಾರ ಸ್ವಾಮಿ ನೋಡಿ ಮೀನಿಂಗ್ ಆಫ್ ದೀಕ್ಷಾ ಅಂತ ಕೊಟ್ಟರೆ ಬರುತ್ತೆ. ದೀಕ್ಷಾ ಬಗ್ಗೆ ತುಂಬಾ ನೋಡಿ ವಿಶೇಷ ಅರ್ಥವನ್ನೇ ಹೇಳಿದ್ದಾರೆ. ಅದು ಪ್ರಾರಂಭ ಅಷ್ಟೇನೆ. ನೋಡಿ ಅಲ್ಲಿ ಈ ಪ್ರಾರಂಭ ಆಗತ್ತೆ ಭೌತಿಕ ಬದುಕು, ಪರಿತ್ಯಜಿಸೋದು, ಕೃಷ್ಣ ಶರಣಾಗೋದು. ನೋಡಿ, ಅದಕ್ಕೆ ಹೆಂಗೆ ಅಲ್ಲಿ ಆ ಒಂದು ಪ್ರವಚನದಲ್ಲಿ ಅವರು ಹೋಲಿಕೆ ಕೊಟ್ಟು ಅಂದ್ರೆ, ಯಜ್ಞ ಕುಂಡದಲ್ಲಿ ನೋಡಿ ದ್ರವ್ಯಗಳನ್ನ ಕೆಲವು ಕಟ್ಟಿಗೆಗಳೆಲ್ಲ ಹಾಕ್ತಾರೆ, ನೋಡಿದ್ರಲ್ವಾ? ಆ ಕಟ್ಟಿಗೆಗಳಿಗೆ ಆ ಬೆಂಕಿ ಶುರು ಆಗತ್ತೆ, ಹಚ್ಕೊಳ್ಳಕ್ಕೆ ಶುರು ಆಗತ್ತೆ. ನೋಡಿ, ಕಟ್ಟಿಗೆಗಳು ನೋಡಿ ಒಂದೇ ಸತಿ ಒಂದು ಕ್ಷಣದಲ್ಲಿ ಹಂಗೆ ಭಸ್ಮ ಆಗ್ಬಿಡೋದಿಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ತಗೊಳ್ತಾ ಅವೆಲ್ಲ ಸುಟ್ಟೋಗ್ತಾ ಬರುತ್ತೆ, ಭಸ್ಮ ಆಗ್ತಾ ಬರುತ್ತೆ. ನಮ್ಮ ಕರ್ಮಗಳು ಹಂಗೇನೆ ಅಂತ ಹೇಳ್ತಾರೆ ಅವರು. ನೋಡಿ, ನಮಗೆ ಕೊಟ್ಟಿರುವಂತ ಸಾಧನ ಕ್ರಮ ಏನಿದೆ ಅದನ್ನ ಮಾಡ್ತಾ ಹೋದ್ರೆ ಆ ಹೆಂಗೆ ಯಜ್ಞ ಕುಂಡದಲ್ಲಿ ಆಗ್ತಾ ಇರುವಂತ ದ್ರವ್ಯಗಳು ಸುಡ್ತಾ ಹೋಗುತ್ತೆ ನೋಡಿ, ಆ ತರ ಕೊನೆಯಲ್ಲಿ ಎಲ್ಲವೂ ಸುಟ್ಟೋಗುತ್ತೆ ಅಂತ ಹೇಳುದು. ನೋಡಿ, ಕೊನೆಯಲ್ಲಿ ಸುಟ್ಟೋಗ್ಬಿಡುತ್ತೆ, ತಕ್ಷಣ ಸುಟ್ಟೋಗಲ್ಲ. ನೋಡಿ, ಅದು ದೀಕ್ಷಾ ಅಂದ್ರೆ ಅದು. ನೋಡಿ, ಹಂಗೆ ಮುಂದುವರೆದವ್ರನ್ನ ಕೃಷ್ಣ ಏನಂತ ಮಾಡ್ತಾನೆ, ತನಗೆ ಸಮ ಅಂತ ಅನ್ಕೊಳ್ತಾನೆ. ನೋಡಿ, ಅದನ್ನೇ ಈ ಮೋಕ್ಷದಲ್ಲಿ ತರತರದ ಮೋಕ್ಷಗಳು ಇರೋದು. 5 ತರದ ಮೋಕ್ಷಗಳು ಯಾವ್ಯಾವುದು?
ಸಾಯುಜ್ಯ ಸಾರ್ಷ್ಟಿ ವಿದ್ಯಾ ಸಾರುಜ್ಯ ಸಾಲೋಕ್ಯ ಹ, ಹೌದು ಮಾತಾಜಿ. ನೋಡಿ ಸಾರ್ಷ್ಟಿ. ಸಾರ್ಷ್ಟಿ ನೋಡಿ, ಸಾಯುಜ್ಯ ಅಂದ್ರೆ ನೋಡಿ, ಆ ಬ್ರಹ್ಮಜ್ಯೋತಿ ಬ್ರಹ್ಮ ಒಂದು ಬೆಳಕಲ್ಲಿ ಪ್ರಕಾಶದಲ್ಲಿ ಒಂದಾಗ್ಬಿಡುದು, ಸಾಯುಜ್ಯ ಮೋಕ್ಷ ಐಕ್ಯ ಅಂತ ಹೇಳ್ತಾರೆ ಅವ್ರು. ನೋಡಿ ಅದನ್ನ ಬಿಟ್ಟು ಇನ್ನು ಬಾಕಿ ಸಾಲೋಕ್ಯ ನೋಡಿ, ಆ ವಿಷ್ಣು ಇರುವಂತ ಲೋಕದಲ್ಲಿ ನಾವು ಇರೋದು. ನೋಡಿ ಕೆಲವರು ಹೇಳ್ತಾರೆ, ನೋಡಿ ನಿಮ್ದು ಯಾವ ಊರು, ಯಾವ ಏರಿಯಾ ಅಂದ್ರೆ ಅವ್ರು ಹೇಳ್ತಾರೆ ನಮ್ದು ಸದಾಶಿವನಗರ ಅಂತ ಹೇಳ್ತಾರೆ. ಸದಾಶಿವನಗರ ಅಂತ ಹೇಳಿದ ತಕ್ಷಣ ಬೆಂಗಳೂರಲ್ಲಿ ಎಂತ ಏರಿಯಾ ಅದು? 5 ಏರಿಯಾ ಪ್ರಭು, ನಂಬರ್ 1 ಏರಿಯಾ. ನೋಡಿ ಅಲ್ಲಿ ಸೈಟ್ ಇದೆ, ನನ್ನ ಮನೆ ಇದೆ ಅಂದ್ರೆ ನೀವು ಏನಂತ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತೀನಿ ನಿಮಗೆ, ನಮ್ದು ಸದಾಶಿವನಗರ ಅಂತ ಹೇಳ್ತೀನಿ, ಅಲ್ಲಿ ಮನೆ ಇದೆ ಅಂತ ಹೇಳ್ತೀನಿ. ಈಗ ನನ್ನ ಬಗ್ಗೆ ನಿಮ್ಗೆ ಏನ್ ಅರ್ಥ ಆಯ್ತು? ಒಂದು ನಿಮ್ಗೆ ತುಂಬಾ 7 ಚೆನ್ನಾಗಿ ಕೋಟಿ ಅನುಕೂಲ ಇದೆ ಅಂತ ಹೇಳ್ಕೊಂಡು. ಇವ್ರು ಎಷ್ಟು ತುಂಬಾ ರಿಚ್ ಪರ್ಸನ್. ಕೋಟಿವಂತರು, ತುಂಬಾ ದುಡ್ಡುವಂತರು. ಏರಿಯಾ ಹೇಳ್ಬಿಟ್ರೆ ಸಾಕು, ನಾವ್ ಇಂಥ ಏರಿಯಾ ಅಂತ ಹೇಳ್ಬಿಟ್ರೆ ಸಾಕು. ನೋಡಿ ಅದೇ ಸಾಲೋಕ್ಯ. ಅಲ್ಲಿರೋರೆಲ್ಲರೂ ಹೆಚ್ಚು ಕಡಿಮೆ ಹಂಗೆ ಇರ್ತಾರೆ. ನೋಡಿದೀರಾ ಸದಾಶಿವನಗರಕ್ಕೆ ಹೋಗಿದ್ದೀರಾ? ನೋಡಿ ನಾನ್ ಬಹಳ ಆ ಹೌದು ಭಾಗದಲ್ಲಿ ಪ್ರಭು. ಓಡಾಡ್ತೀನಿ. ನೋಡಿ ಎಲ್ಲ ದೊಡ್ಡ ದೊಡ್ಡ ನೋಡಿ ಶ್ರೀಮಂತರು, ಫಿಲಂ ಸ್ಟಾರ್ಗಳು, ರಾಜಕಾರಣಿಗಳು, ನೋಡಿ ಅಲ್ಲಿ ಅವ್ರ ಮನೆಗಳಿದಾವೆ. ನೋಡಿ ಅವ್ರ ಮನೆಗಳೆಲ್ಲವೂ ಎಲ್ಲನೂ ಒಂದಕ್ಕೊಂದಿದೆ. ಯಾರು ಗುಡ್ಸ್ಲು ಹಾಕೊಂಡಿರೋರು ನೋಡಿದೀರಾ ಸದಾಶಿವನಗರದಲ್ಲಿ? ಸೀಟಿನ ಇಲ್ಲ ಮನೆ, ಪ್ರಭು. ಗುಡ್ಸ್ಲು ಇದೆಲ್ಲ ಇದೆಯಾ? ಇಲ್ಲ ಪ್ರಭು. ಈ ತರ ಇಲ್ಲ. ನೋಡಿ ಆ ಏರಿಯಾನೇ ಹಂಗಿರುತ್ತೆ, ಅದೇ ಸಾಲೋಕ್ಯ. ನೋಡಿ ಅದೇ ಲೋಕ, ವಿಷ್ಣು ಯಾವ ಲೋಕದಲ್ಲಿ ಇರ್ತಾನೆ ಆ ಲೋಕ. ನೋಡಿ ಸಾಲೋಕ್ಯ, ಸಾಮೀಪ್ಯ. ನೋಡಿ ವಿಷ್ಣುವಿಗೆ ಹತ್ತಿರವಾಗಿ ಆ ಇನ್ನರ್ ಕ್ಲೋಸ್ ಸರ್ಕಲ್ ಅಲ್ಲಿ ನೋಡಿ ಸೇವೆ ಮಾಡುವಂತ ಒಂದು ಅವಕಾಶ, ಸಾಮೀಪ್ಯ. ನೋಡಿ ವಿಷ್ಣು ಸಾರೂಪ್ಯ, ವಿಷ್ಣು ಹೆಂಗಿರ್ತಾನೋ ಹಂಗೆ ಇರೋದು. ನೋಡಿ ನಿನ್ನೆ ಜಯ ವಿಜಯರ ಬಗ್ಗೆ ಮಂಜುನಾಥ್ ಶೆಟ್ಟಿ ಪ್ರಭು ಕ್ಲಾಸ್ ಮಾಡ್ತಿದ್ರಲ್ವಾ? ಆ ಜಯ ವಿಜಯರು ಹೆಂಗಿರ್ತಾರೆ ಅಂದ್ರೆ ವಿಷ್ಣು ಇದ್ದಂಗೆ ಇರ್ತಾರೆ. ಅವ್ರಿಗೂ 4 ಕೈಗಳಿರ್ತವೆ, ಶಂಖ ಚಕ್ರ ಗದಾ ಪದ್ಮ ಇರುತ್ತೆ. ನೋಡಿ ಅದೇ ತರ ಬಣ್ಣ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ. ಸಾರೂಪ್ಯ ಏನಿರೋದಿಲ್ಲ. ವಿಷ್ಣುಗಿರೋದು ಬೇರೆ, ಇವ್ರಿಗೆ ಏನು ಇರೋದಿಲ್ಲ. ಏನು ವಿಷ್ಣುಗೆ ಸ್ಪೆಷಲ್ ಏನಿರುತ್ತೆ? ವಸ್ತ್ರ ಇರುತ್ತೆ ಕೌಸ್ತುಭ, ಪ್ರಭು. ಕೌಸ್ತುಭ, ಕೌಸ್ತುಭ ಶ್ರೀವತ್ಸ. ಶ್ರೀವತ್ಸ. ನೋಡಿ ಇವೆಲ್ಲ ವಿಷ್ಣುಗೆ ಕೆಲವೊಂದು ವಿಶೇಷಗಳಿದಾವೆ, ಅದು ಯಾರಿಗೂ ಇರೋದಿಲ್ಲ. ಅಲ್ಲೂ ಕೂಡ ಸಾರೂಪ್ಯದಲ್ಲೂ ಕೂಡ ನೋಡಿ ಹಿಂಗೆ ಸಾಮೀಪ್ಯ. ನೋಡಿ ಸಾರ್ಷ್ಟಿ, ಭಗವಂತನಿಗೆ ಏನು ಎಲ್ಲ ಐಶ್ವರ್ಯಗಳು ಹೆಂಗಿದೆಯೋ ಹಂಗೆ ಇರುತ್ತೆ. ನೋಡಿ ಅದನ್ನು ಮಮ ಸಮ ಅಂದ್ರೆ ಹಂಗೆ. ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್. ನೋಡಿ ಆ ಕಾಲ ಸಹಿ ಕಾಲೇ ನೋಡಿ ಕೃಷ್ಣ ತಾರೆ ಮಮ ಸಮ ಅಂತ ಹೇಳ್ತಾರೆ. ಸಮ ಸಮ ಸಮ, ಈಕ್ವಲ್ ಈಕ್ವಲ್. ನೋಡೋದಕ್ಕೆ ಒಂದೇ ತರ, ವಾಸ ಮಾಡಕ್ಕೆ ಒಂದೇ ಲೋಕ. ನೋಡಿ ಹತ್ರ ವಿಷ್ಣುವಿಗೆ ಹತ್ತತ್ರ ಇರೋದು. ನೋಡಿ ವಿಷ್ಣು ಇರೋ ಐಶ್ವರ್ಯಗಳೆಲ್ಲ ಇಟ್ಕೊಂಡಿತ್ತು. ನೋಡಿ ಇದು ಲಾಭ ನಮಗೆ. ಹಂಗೆ ಅದನ್ನೇ ಇಲ್ಲಿ ಹೇಳ್ತಾರೆ, ಪ್ರಿಯವಾದದ್ದು ಅಪ್ರಿಯವಾದದ್ದು ಮಿಶ್ರವಾದದ್ದು ಅಂತ ಹೇಳ್ತಿದ್ದಾರೆ. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಇದು ಈ ಶ್ಲೋಕದಲ್ಲಿ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ, ಸನ್ಯಾಸ ಮಾಡಿದ್ರೆ ಏನ್ ಫಲ, ತ್ಯಾಗ ಮಾಡಿದ್ರೆ ಏನ್ ಫಲ. ಸನ್ಯಾಸಕ್ಕೂ ತ್ಯಾಗಕ್ಕೂ ಏನ್ ವ್ಯತ್ಯಾಸ? ಯಾರಾದ್ರೂ ಒಬ್ಬರು ಬುದ್ಧಿವಂತರು ಹೇಳಿ. ರಾಮಾಯಣ ಎಲ್ಲ ಹೇಳಿ, ಸೀತಾರಾಮಗೂ ಏನು ವ್ಯತ್ಯಾಸ, ಏನು ಸಂಬಂಧ ಅಂತ ಕೇಳಂಗಾಗತ್ತೆ. ಕ್ವಶನ್ ಏನ್ ಪ್ರಭು? ಈ ಶ್ಲೋಕದಲ್ಲಿ ಮುಖ್ಯವಾಗಿ ಒತ್ತು ಕೊಟ್ಟು ಹೇಳ್ತಿರೋದು, ನೀವು ಸನ್ಯಾಸ ಮಾಡಿದ್ರೆ ಏನ್ ಫಲ ಸಿಗುತ್ತೆ, ತ್ಯಾಗ ಮಾಡಿದ್ರೆ ಏನ್ ಫಲ ಸಿಗುತ್ತೆ ಅಂತ ಪ್ರಶ್ನೆ. ಯಾಗ ಅಂದ್ರೆ ಅವ್ರು ಕರ್ಮ ಮಾಡಿ ಅದ್ರ ಫಲನ ಭಗವಂತನ್ಗೆ ಅರ್ಪಣೆ ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಬೋದು. ಮತ್ತೆ ಸನ್ಯಾಸದಲ್ಲಿ ಅವರು ಕರ್ಮನೇ ಮಾಡೋದಿಲ್ಲ, ಮಾಡಿದ್ರೆ ನಮ್ಗೆ ಎಲ್ಲ ಪಾಪ ಪುಣ್ಯ ಎರಡು ಬರುತ್ತೆ ಅಂತ ಕರ್ಮನೇ ಬಿಟ್ಬಿಡ್ತಾರೆ. ಅವ್ರ ಐಹಿಕ ಇಚ್ಛೆಗಳನ್ನ ತ್ಯಜಿಸಿರ್ತಾರೆ ಪ್ರಭು ಸನ್ಯಾಸಿಗಳು. ಇಲ್ಲಿ ಕೃಷ್ಣನ ಮಾತಲ್ಲಿ ನೋಡಿ ಸನ್ಯಾಸ ಅಂದ್ರೆ ಏನು ಅಂತ ನಾವು ಓದ್ಕೊಂಡ್ವಿ. ನೋಡಿ ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು. ನೋಡಿ ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಅಂತ ಹೇಳ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನ ಬಿಟ್ಬಿಡೋದನ್ನ ವಿದ್ವಾಂಸರು ತ್ಯಾಗ ಅಂತ ಹೇಳ್ತಾರೆ. ಇಲ್ಲಿ ತ್ಯಾಗ ಮಾಡದೇ ಇರೋನಿಗೆ ಏನ್ ಫಲ, ಸನ್ಯಾಸಿಗೆ ಏನ್ ಫಲ. ಸನ್ಯಾಸಿಗಳಿಗೆ
ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಈಗ ಏನ್ ಮಾಡ್ಬೇಕು ನಾವು? ತ್ಯಾಗ ಮಾಡ್ಬೇಕು, ಸನ್ಯಾಸ ಮಾಡ್ಬೇಕು? ತ್ಯಾಗ ಮಾಡ್ಬೇಕು ಪ್ರಭುಜಿ. ಯೋಚನೆ ಮಾಡಿ ಹೇಳಿ. ಸನ್ಯಾಸ ಮಾಡಿ. ಯೋಚನೆ ಮಾಡಿ, ಹಂಗೆ ನೋಡಿ, ಓದ್ಕೊಳ್ಳಿ. ತ್ಯಾಗ ಮಾಡ್ಬೇಕು ಪ್ರಭುಜಿ. ಯೋಚನೆ ಮಾಡಿ, ಇದ್ರ ಬಗ್ಗೆ ಚಿಂತಿಸಿ ನೋಡಿ. ಅದನ್ನೇ ನೋಡಿ, ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣನೊಡನೆ ತನ್ನ ಸಂಬಂಧದ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗಲೂ ಮುಕ್ತನು. ಆದುದರಿಂದ ಅವನು ಮರಣಾನಂತರ ತನ್ನ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗುವುದಿಲ್ಲ. ಈ ತರ ಹೇಳ್ತಾರೆ. ಈ ಹಿಂದಿನ ಶ್ಲೋಕಗಳಲ್ಲೆಲ್ಲ ನಾವು ಓದ್ಕೊಂಡ್ ಬಂದಾಗ ನಮಗೆ ಅರಿವಾಗುತ್ತೆ, ನಾವು ಏನು ಮಾಡದೆ ಇರಕ್ ಆಗೋದಿಲ್ಲ. ನಾವು ಏನಾದ್ರೂ ಮಾಡ್ಬೇಕು, ಮಾಡ್ತಾ ಇರ್ಬೇಕು, ಮಾಡ್ಲೇಬೇಕು. ಬದುಕಬೇಕು ಅಂದ್ರೆ ನೀವು ಏನಾದ್ರೂ ಮಾಡ್ಬೇಕು. ಅದರ ಫಲ ಅಪೇಕ್ಷೆ ಪಡಬಾರ್ದು ಅಂತ. ಎಲ್ಲಾ ಕರ್ಮ ಫಲಗಳನ್ನು ತ್ಯಜಿಸೋದೇನೆ ಇದು ತ್ಯಾಗ ಅಂತಾರೆ ಪ್ರಭು. ನೋಡಿ, ಹಂಗೆ ಇಲ್ಲಿ ಹೇಳ್ತಿರೋದು ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರೋದಿಲ್ಲ ಅಂತ ನೋಡಿ. ಹಂಗೆ ಎರಡೂ ಇರೋದಿಲ್ಲ ಇವರಿಗೆ. ಸುಖನೂ ಇಲ್ಲ, ದುಃಖ ಇಲ್ಲ. ಇವ್ರಿಗೆ ಸತ್ ಮೇಲೆ ಕೆಲವುಗೆ ಸುಖ ನೋಡಿ ಮಿಶ್ರ ಇರುತ್ತೆ, ಸುಖ ಇರುತ್ತೆ, ದುಃಖ ಇರುತ್ತೆ, ಅಥವಾ ಅವುಗಳ ಮಿಶ್ರ ಇರುತ್ತೆ ನೋಡಿ. ಹಿಂಗೆ ತ್ಯಾಗ ಮಾಡೋ ನೋಡಿ, ಒಂದು ತ್ಯಾಗ ಮಾಡೋದಾದ್ರೆ ಇನ್ನೊಂದು ಸನ್ಯಾಸ. ನಮ್ಮ ಆಚಾರ್ಯ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಯುಕ್ತ ವೈರಾಗ್ಯ ಮಾಡಿ ಅಂತ ಹೇಳಿ. ಯುಕ್ತ ವೈರಾಗ್ಯ ನೋಡಿ. ಏನು ಕೃಷ್ಣನ್ಗೆ ಇಷ್ಟ ಆಗುತ್ತೋ ನೋಡಿ, ಯುಕ್ತ ವೈರಾಗ್ಯ ಮುಚ್ಚತೆ ಭಕ್ತಿ ರಸವಂತ ಸಿಂಧುಲು ಹೇಳ್ಕೊಡ್ತಾರೆ ನೋಡಿ. ಹಂಗೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ತ್ಯಾಗಿಗಳು ಅಲ್ಲ, ಸನ್ಯಾಸಿಗಳು ಅಲ್ಲ, ಮತ್ತೆ ನಾವು ಯಾರು? ಯುಕ್ತ ವೈರಾಗಿ. ಈ ಬಗ್ಗೆ ನಮ್ಗೆ ನೋಡಿ ಹೇಳ್ಕೊಡ್ತಾರೆ ನೋಡಿ. ಹಂಗೆ ಕೃಷ್ಣನೊಡನೆ ಸಂಬಂಧ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಬೇಕು ಅನ್ನೋದು ಯುಕ್ತ ವೈರಾಗ್ಯ. ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲ ಯಾರ್ದು? ಕೃಷ್ಣಂದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯುವರು ನೋಡಿ. ಈಶಾವಾಸ್ಯಮಿದಂ ಸರ್ವಂ ಅನ್ನೋ ತತ್ವದಲ್ಲಿ ಬದುಕಿ ಅಂತ ಹೇಳ್ಕೊಡ್ತಿದ್ದಾರೆ. ಅದನ್ನು ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ. ಕೃಷ್ಣನೊಡನೆ ತನ್ನ ಸಂಬಂಧದ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗಲೂ ಮುಕ್ತನು. ಇದು ಯುಕ್ತ ವೈರಾಗ್ಯ ನೋಡಿ. ನಮಗೆ ಸನ್ಯಾಸನೂ ಬೇಡ, ತ್ಯಾಗನೂ ಬೇಡ ನೋಡಿ. ತ್ಯಾಗಿಗಳೇನ್ ಮಾಡ್ತಾರೆ? ಮೊದಲು ಕರ್ಮ ಮಾಡ್ತಾರೆ, ಕರ್ಮ ಫಲಗಳನ್ನು ತ್ಯಜಿಸ್ತಾರೆ. ಸನ್ಯಾಸಿಗಳೇನ್ ಮಾಡ್ತಾರೆ? ಕೆಲಸನೇ ಬಿಟ್ಬಿಡ್ತಾರೆ, ಮಾಡಕ್ಕೆ ಹೋಗಲ್ಲ. ನಾವೇನ್ ಮಾಡ್ಬೇಕು? ಯುಕ್ತ ವೈರಾಗ್ಯ ಮಾಡ್ಬೇಕು. ಅದನ್ನ ಮಾಡ್ಬೇಕು ನೋಡಿ. ಕೃಷ್ಣನ್ಗೆ ನೋಡಿ, ಈಗ ಯುದ್ಧ ಮಾಡೋದು, ಅರ್ಜುನ ಯುದ್ಧ ಮಾಡ್ಬೇಕು. ಅರ್ಜುನ ಏನ್ ಮಾಡ್ತಿರ್ತಾನೆ? ಮಾಡಲ್ಲ ಅಂತ ಕೂತಿದ್ದಾನೆ. ಸನ್ಯಾಸ ಕರ್ಮನೇ ಬಿಟ್ಟಿರ್ತಾನೆ ಅವನು. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಅರ್ಜುನನ ಉದಾಹರಣೆ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಅರ್ಜುನ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ? ನಾನು ಯುದ್ಧ ಮಾಡಲ್ಲ. ಇದನ್ನೇ ಇಲ್ಲಿ ಹೇಳ್ತಿರೋ ಸನ್ಯಾಸಿಗಳಿಗೆ ನೋಡಿ. ಅವರು ಕರ್ಮನೇ ಮಾಡೋದಿಲ್ಲ, ಕ್ರಿಯೆನೇ ಮಾಡೋದಿಲ್ಲ, ಸೈಲೆಂಟ್ ನೋಡಿ. ಅವರು ಸುಮ್ಮನೆ ಕೂತ್ಬಿಡ್ತಾರೆ ನೋಡಿ. ಇದನ್ನ ಮಾಡ್ತೀನಿ ಅಂತ ಅರ್ಜುನ ಹೋಗ್ತಾ ಇದ್ದ ನೋಡಿ. ಅದನ್ನೇ ನೋಡಿ ಇಲ್ಲಿ ಸನ್ಯಾಸ ಅಂತ ಹೇಳ್ತಾರೆ. ಅರ್ಜುನ ಸನ್ಯಾಸ ಮಾಡಕ್ ಹೋಗ್ತಿದ್ದ. ಅರ್ಥ ಮಾಡ್ಕೊಳ್ಳೋಣ. ಸನ್ಯಾಸವನ್ನ ಪ್ರಯತ್ನ ಮಾಡ್ತಾ ಇದ್ದ. ಕೃಷ್ಣ ಏನಕ್ಕೆ ಪ್ರೇರಣೆ ಮಾಡ್ತಾನೆ ಅಂತಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಕ್ರಿಯೆಗಳನ್ನು ಮಾಡಕ್ ಹೇಳ್ತಿದ್ದಾನೆ ನೋಡಿ. ಕೃಷ್ಣನೊಡನೆ ತನ್ನ ಸಂಬಂಧ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗಲೂ ಮುಕ್ತನು ನೋಡಿ. ನಾನು ಕರ್ಮ ಮಾಡ್ತೀನಿ, ತ್ಯಾಗ ಮಾಡ್ತೀನಿ, ಕರ್ಮ ಮಾಡ್ತೀನಿ, ತ್ಯಾಗ ಮಾಡ್ತೀನಿ, ಇದು ಶ್ರೇಷ್ಠ ಅಲ್ಲ ನೋಡಿ. ಕರ್ಮನೇ ಏನು ಮಾಡಲ್ಲ, ನಿಷ್ಕ್ರಿಯನಾಗಿ ಕೂತ್ಬಿಡ್ತೀನಿ, ಇದು ಸನ್ಯಾಸ ನೋಡಿ. ಕ್ರಿಯಾಶೀಲವಾಗಿ ಇರ್ತೀನಿ, ಅದರಿಂದ ಫಲ ಬರುತ್ತೆ, ಅದನ್ನ ತ್ಯಾಗ ಮಾಡ್ತೀನಿ ಅನ್ನೋರು ತ್ಯಾಗ. ನಮಗೆ ಇವರಿಬ್ರು ಬೇಡ ನೋಡಿ, ಇವರಿಬ್ರು ಬೇಡ. ಮತ್ತೆ ಹೆಂಗೆ? ಯುಕ್ತ ವೈರಾಗ್ಯ. ಕೃಷ್ಣಗೆ ಏನ್ ಇಷ್ಟನೋ, ಏನ್ ಬೇಕೋ ಅದನ್ನ ಮಾಡ್ತೀನಿ ಅಂತ ಹೇಳೋದು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಹೇಳಕ್ ಬಯಸ್ತೀರಾ?
ಅರ್ಥ ಆಯ್ತಾನೆ ಹೇಳಿ, ಈ ಶ್ಲೋಕ ಅರ್ಥ ಆಯ್ತು. ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯ ತ್ಯಾಗಿನಾಂ ಪ್ರೇತ್ಯನ ತು ಸನ್ಯಾಸಿನಾಂ ಉಚಿತ್. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ತ್ಯಾಗ ಸನ್ಯಾಸ ಅನ್ನೋದ್ರ ಅರ್ಥ ಗೊತ್ತಾಯ್ತಾ? ಗೊತ್ತಾಯ್ತು ಪ್ರಭುಜಿ. ಅಂದ್ರೆ ಸನ್ಯಾಸ ಅಂದ್ರೆ ಅವ್ರ ಐಕ ಇಚ್ಛೆಗಳನ್ನು ಅವ್ರು ಮಾಡ್ದಿರ ಬಿಡೋದು ಸನ್ಯಾಸ. ತ್ಯಾಗ ಅವ್ರ ಅಂದ್ರೆ ಕರ್ಮ ಕರ್ಮ ಮಾಡಿ ಮಾಡೋದು. ಅದರ ಫಲಗಳನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ತ್ಯಾಗ. ಆದ್ರೆ ಹೌದು. ನಮ್ಗೆ ಇದೆರಡು ಬೇಡ, ಕೃಷ್ಣ ಪ್ರಜ್ಞೆಯಲ್ಲಿ ಯುಕ್ತ ವೈರಾಗ್ಯದಿಂದ ನಾವು ಹಾ, ಕರ್ಮ ಮಾಡ್ಬೇಕು ಮಾಡ್ಬೇಕು. ಅಂತ. ಅದು ಪ್ರಭುಪಾದರ ಸಂದೇಶ. ಪ್ರಭುಪಾದರ ಭಾವಾರ್ಥ ಓದಿದ್ರೆ ನಮಗಿದು ಸ್ಪಷ್ಟ ಆಗುತ್ತೆ. ನಾವು ತ್ಯಾಗಿಗಳು ಅಲ್ಲ, ಸನ್ಯಾಸಿಗಳು ಅಲ್ಲ, ಮತ್ತೆ ಏನು, ಕೃಷ್ಣ ಭಕ್ತರು, ಭಕ್ತಿ ಸೇವಕರು. ಇಷ್ಟು ಕೃಷ್ಣ ಏನ್ ಹೇಳ್ತಾನೋ ಅದನ್ನ ಮಾಡ್ತೇವೆ ಅಷ್ಟೇ. ಕೃಷ್ಣನ್ ಬೇಕಾದ್ರೆ ಮಾಡ್ತಾರೆ. ನೋಡಿ, ಕೊಲೆ ಬೇಕಾ? ನೋಡಿ, ಅರ್ಜುನ ನೋಡಿ ಈಗ ಯುದ್ಧ ರಂಗದಲ್ಲಿ ಕೊಲೆ ಮಾಡ್ಬೇಕೀಗ ಕೃಷ್ಣ. ನೋಡಿ, ಕೃಷ್ಣನಿಗೋಸ್ಕರ ನೋಡಿ ಅರ್ಜುನನನ್ನ ಕೃಷ್ಣ ಅದಕ್ಕೋಸ್ಕರ ತಯಾರಿ ಮಾಡ್ತಿದ್ದಾನೆ, ಯುದ್ಧ ಮಾಡೋದಕ್ಕೋಸ್ಕರ ತಯಾರಿ ಮಾಡ್ತಿದ್ದಾನೆ. ನೋಡಿ, ಆ ಯುದ್ಧಕ್ಕೆ ಹೋಗ್ಬೇಕು, ಅಲ್ಲಿ ಜಯಶಾಲಿ ಆಗ್ಬೇಕು, ಅದರಲ್ಲಿ ಏನು ಕರ್ಮ ಅಂಟ್ಕೋಬಾರದು. ನೋಡಿದ್ರೆ ಅಂತಂದ್ರೆ ನೋಡಿ, ಕೃಷ್ಣ ಪ್ರಜ್ಞೆ, ಕೃಷ್ಣನೊಡನೆ ತನ್ನ ಸಂಬಂಧದ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುದು, ಇದು ನಾವು ಮಾಡ್ಬೇಕಾಗಿದೆ. ಹಿಂಗ್ ಮಾಡಿದವ್ರು ಏನಾಗ್ತಾರೆ, ಯಾವಾಗ್ಲೂ ಮುಕ್ತರಾಗಿರ್ತಾರೆ. ಅಕರ್ಮ ಮಾಡ್ಬೇಕು ಅಂತ. ಆದುದರಿಂದ ಅವನು ಮರಣ ನಂತರ ತನ್ನ ಕರ್ಮಗಳ ಫಲವನ್ನ ಅನುಭವಿಸಬೇಕಾಗಿಲ್ಲ. ಹೇಗೆ ಒಬ್ಬ ಸೋಲ್ಜರು ನೋಡಿ, ಆತನು ವೈರಿ ಪಡೆಯ ಸೈನಿಕರನ್ನ ಗುಂಡಿಟ್ಟು ಶೂಟ್ ಮಾಡಿದ್ರೆ ಅವನಿಗೆ ದಂಡನೆ ಆಗಲ್ವೋ, ಆತನಿಗೆ ಸೂಕ್ತವಾದಂತ ಗೌರವಗಳನ್ನ ಕೊಡ್ತಾರೋ, ಆತನಿಗೆ ನೋಡಿ ಆ ತರ ಸರ್ಕಾರ ಆತನನ್ನ ಸನ್ಮಾನ ಮಾಡುತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನು ಪ್ರಶ್ನೆ ಇದೆಯಾ? ಏನಾದ್ರು ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಅದೇ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಮ್ಮ ಕರ್ಮವನ್ನ ನಾವು ಮಾಡ್ದೇನೆ ಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ಇರೋದ್ರಿಂದ ಕರ್ಮ ಸಿಗದಂಗೆ ನಮಗೆ ಒಳ್ಳೇದಾಗುತ್ತೆ. ಅದೇ ತರನೇ ಈಗ ಫಲ ಅಂದ್ರೆ ಉದಾಹರಣೆಗೆ ಯಾವ್ದಾದ್ರು ಒಂದು ಫಲ, ಕಲ್ಪವೃಕ್ಷ ಆಗಿರ್ಬೋದು ಅಥವಾ ಮಾವಿನ ಹಣ್ಣು ಆಗಿರ್ಬೋದು, ಅದು ಹುಟ್ಟಿ ಹೇಗೆ ತನ್ನನ್ನು ತಾನು ಬೇರೆಯವ್ರಿಗೆ ಅರ್ಪಿಸ್ಕೊಳ್ಳುತ್ತೋ ಹಾಗೆ ನಾವು ಆ ಕರ್ಮದ ರೀತಿಯಲ್ಲಿ ಅಂದ್ರೆ ಆ ಫಲದ ರೀತಿಯಲ್ಲಿ ನಮ್ಮನ್ನ ನಾವು ಅರ್ಪಿಸ್ಕೊಂಡ್ರೆ ಅದು ನಮಗೆ ತ್ಯಾಗ ಅಥವಾ ಶ್ರೇಷ್ಠತೆ ಅನ್ನೋದು ಅಲ್ಲಿ ಬರುತ್ತೆ ಅನ್ನೋದಲ್ಲ ಪ್ರಭುಜಿ. ಈಗ ಉದಾಹರಣೆಗೆ ಒಂದು ಮಾವಿನ ಫಲ ತಾನು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದು ಹಾಗೇನೆ ಕೊಳ್ತು ಹೋದ್ರೆ ಅದು ಉಪಯೋಗ ಬರಲ್ಲ ಪ್ರಭುಜಿ. ಅದು ಭೌತಿಕವಾದಂತ ಉದಾಹರಣೆ ಪ್ರಭು. ನಮ್ಮ ಉದಾಹರಣೆ ಹೇಗೆ ಅಂದ್ರೆ ಕೃಷ್ಣ ಭಕ್ತಿ ಸಂಬಂಧಪಟ್ಟಂಗೆ ಭಕ್ತಿ ಸೇವೆ. ನೋಡಿ, ನೀವು ಹೇಳ್ತಿರೋದು ಭೌತಿಕವಾದ ಒಂದು ಉದಾಹರಣೆ. ನೋಡಿ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಯಾರಿಗಾದ್ರೂ ಗೊತ್ತಾ? ಪರೋಪಕಾರಾರ್ಥಂ ಇದಂ ಶರೀರಂ. ನೋಡಿ, ನದಿಗಳು ಏನ್ ಮಾಡ್ತವೆ? ಆ ನದಿಗಳು ನೀರು ತಮಗೋಸ್ಕರ ಇಟ್ಕೋತವ? ಇಲ್ಲ ಪ್ರಭುಜಿ, ಬೇರೆಯವರಿಗೋಸ್ಕರ, ಪರರಿಗೋಸ್ಕರ. ಮರಗಳು ಫಲಗಳನ್ನ ತಮಗೋಸ್ಕರ ಇಟ್ಕೋತವ? ಇಲ್ಲ, ಬೇರೆಯವರಿಗೋಸ್ಕರ. ಹಸು ಹಾಲು ಕುಡಿಸ್ತವೆ, ಹೌದು, ಯಾರಿಗೋಸ್ಕರ? ಪರರಿಗೋಸ್ಕರ. ನೋಡಿ, ಅದೇ ತರನೇ ಈ ಶರೀರನು ಕೂಡ ಪರೋಪಕಾರಾರ್ಥಂ ಅಂತ ಹೇಳೋದು. ಇದು ಒಂದು ಭೌತಿಕ ಉದಾಹರಣೆ ನೀವು ಹೇಳ್ತಿರೋದು. ಅದನ್ನ ಇಲ್ಲಿ ಹೇಳ್ತಿರೋದು ಪಾರಮಾರ್ಥಿಕಾರ್ಥಂ. ಪಾರಮಾರ್ಥಿಕ ಅಂದ್ರೆ ಕೃಷ್ಣನ್ಗೆ ಏನು ಇಷ್ಟನೋ ಅಷ್ಟು. ನೋಡಿ, ಇಲ್ಲಿ ಶ್ಲೋಕ ಕಾಣ್ತಿದ್ಯಾ? ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹನ್ ನದಃ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಇದು ಭೌತಿಕವಾದಂತ ಒಂದು ಉದಾಹರಣೆ. ನಮ್ಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀವಿ. ಅಂದ್ರೆ ಕೃಷ್ಣನ ತೃಪ್ತಿಗೋಸ್ಕರ ಬದುಕೋದು ಪ್ರಭುಜಿ. ಅದರಲ್ಲಿ ಅದು ಇನ್ಕ್ಲೂಸಿವ್. ಅದರಲ್ಲಿ ಕೃಷ್ಣನ್ಗೋಸ್ಕರ ಬದುಕಿದ್ರೆ ಅದರಲ್ಲಿ ಇವೆಲ್ಲ ಬಂದ್ಬಿಡುತ್ತೆ, ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಅದ್ರಲ್ಲಿ ಇದು ಒಂದು ಅಂಶ ಆಗುತ್ತಲ್ಲ ಪ್ರಭುಜಿ.
ಅದು ಒಂದು ಒಂದು ಅಂಶ ಅಂಶ ಸರಿ. ಬರುತ್ತೆ. ಅದು ಕೃಷ್ಣ ಪ್ರಜ್ಞೆ ಅಂದ್ರೆ ಎಲ್ಲವೂ ಸೇರ್ಕೊಳ್ಳುತ್ತೆ ನೋಡಿ. ಯಸ್ಮಿನ್ ತುಷ್ಟಿ ಜಗತ್ತುಷ್ಟಿ. ಕೃಷ್ಣನ್ಗೆ ಸಂತೋಷ ಪಡಿಸೋ ಪ್ರಯತ್ನ ಮಾಡಿ ಇಡೀ ಜಗತ್ತಲ್ಲಿ ಇರೋರೆಲ್ಲರೂ ಎಲ್ಲವೂ ಸಂತೃಪ್ತಿ ಪಡ್ತಾರೆ ಅನ್ನೋತರ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಇದನ್ನ ಹರೇ ಮೊನ್ನೆ ಕೃಷ್ಣ. ರಾಜಚಂದ್ರ ಪ್ರಭು ಅವರು ಒಂದು ಕ್ಲಾಸಲ್ಲಿ ಹೇಳ್ತಿದ್ರು, ನನಗೆ ತುಂಬಾ ಇಷ್ಟ ಆಯ್ತು ನೋಡಿ. ಅದಕ್ಕೆ ಸ್ನ್ಯಾಪ್ ಶಾಟ್ ತಗೊಂಡು ಇಟ್ಕೊಂಡೆ ನೋಡಿ. ಇಲ್ಲಿ ಕಾಣಿಸುತ್ತೆ ನೋಡಿ. ಅವಾಗವಾಗ ನಾನು ರಾಧೇಶ್ಯಾಮ್ ಪ್ರಭು ಅವ್ರ ಕ್ಲಾಸ್ಗಳನ್ನ ಕೇಳ್ತಿರ್ತೀನಿ. ಇಲ್ಲಿ ಕಾಣ್ತಿದ್ಯಾ ರಾಧೇಶ್ಯಾಮ್ ದಾಸ್? ನೋಡಿ ಹಿಂಗೆ ನೋಡಿ ರಾಧೇಶ್ಯಾಮ್ ಪ್ರಭು ಅವರು ಈ ಮಾತು ಹೇಳ್ತಿದ್ರು ನೋಡಿ. ಹಂಗೆ ತುಂಬಾ ನೋಡಿ ಪರೋಪಕಾರಾರ್ಥ ಮೇಲೆ ಸರಿ. ವಿಷ್ಣು ಕೃಷ್ಣನಿಗೋಸ್ಕರ ಮಾಡೋದು ಹರೇ ಕೃಷ್ಣ. ಪ್ರಶ್ನೆ ಏನು ಹೇಳುವಂಥದ್ದು ಇಲ್ಲದಿದ್ರೆ ಇಲ್ಲಿಗೆ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೀವಿ. ಮಾತಾಜಿ, ಶ್ವೇತ ಮಾತಾಜಿ ಮುಂದುವರಿಸ್ತೀರಾ? ಏನಾದರೂ ಪ್ರಾರ್ಥನೆ ಇದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ 3 ಸತಿ ಪ್ರಾರ್ಥನೆ ಮಾಡಿ. ನಮ್ಮ ಹೇಮಾ ಮಾತಾಜಿಯವ್ರಿಗೂ ಕೂಡ ಒಳ್ಳೇದಾಗ್ಲಿ. ಬಾಕಿ ಭಕ್ತರು ಯಾರೆಲ್ಲ ಹುಷಾರಿಲ್ವೋ, ಮನೆಗಳಲ್ಲಿ ಸಮಸ್ಯೆಗಳಿದಾವೋ, ಬೇರೆ ಬೇರೆ ಸಮಸ್ಯೆಗಳು, ಆರೋಗ್ಯ, ಆರ್ಥಿಕ, ಕೌಟುಂಬಿಕ ಎಲ್ಲವೂ ಕೂಡ ಪರಿಹಾರ ಆಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ 3 ಸತಿ ಹರೇ ಕೃಷ್ಣ ಅಂತ ಹೇಳಿಸಿ ಮಾತಾಜಿ. ಪ್ರಭು ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇವತ್ತು ನಮ್ಮ ಯಜಮಾನ್ರ ಸತ್ತಿದ ದಿವಸ ಪ್ರಭು. ಓಕೆ, ನಾವು ಪ್ರಾರ್ಥನೆ ಹೇಳ್ತೀವಿ ಮಾತಾಜಿ. ಸರಿ ಪ್ರಭು. ಹರೇ ಕೃಷ್ಣ. ನೋಡಿ, ಕೋಮಲ ಗುಣಶೇಖರ್ ಮಾತಾಜಿಯವರು ಅವರ ಪತಿ ದೇಹ ತ್ಯಾಗ ಮಾಡಿದಂಥ ದಿನ ನಾವೆಲ್ಲ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅಗಲಿದ ಆತ್ಮಕ್ಕೆ ಭಗವಂತನ ಪಾದಾಶ್ರಯದಲ್ಲಿ ನೋಡಿ ಕೃಪೆ, ವಿಶೇಷ ಕೃಪೆ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನೀವೇನಾದ್ರು ಹೇಳ್ಬೇಕಾ? ನಮ್ಮ ಮೊಮ್ಮಗ ಹೆಣ್ಣು ಮೊಮ್ಮಗ ರೀ, ಅವಂಗ 3 ವರ್ಷ ಆಯ್ತು, ಮಾತು ಬರ್ತಾ ಇಲ್ಲ. ಓಕೆ, ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಫೋನ್ ಮಾಡಿ ಮತ್ತೆ ನೀವು ಆಮೇಲೆ. ಮಗ ಆಮೇಲೆ ರೀ ಆಯ್ತು. ವಿಜೇತ ಆಯ್ತು ಸ್ವಾಮೀಜಿ, ನಮಸ್ತೆ ಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಅಜ್ಜಿಗೆ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿದೆ ಪ್ರಭುಜಿ. ಹಾಗಾಗಿ ಅವ್ರಿಗೋಸ್ಕರ ಕೂಡ ಪ್ರೇಯರ್ಸ್ ಮಾಡ್ರಿ ಪ್ರಭುಜಿ. ಶ್ವೇತ ಮಾತಾಜಿ, ನೀವು ಕಾರ್ಯಕ್ರಮ ಮುಂದುವರಿಸಿ. ಇವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ, ಪಾಪ ವಿಜೇತ ಮಾತಾಜಿ ಅಜ್ಜಿಗೆ ಕಾಲ್ ನೋವಂತೆ, ಹೇಮ ಮಾತಾಜಿಗೂ ಜ್ವರ ಕಡಿಮೆ ಆಗಿ ಸ್ವಲ್ಪ, ಆದ್ರೂ ತಲೆನೋವು ನೆಗಡೆ ಇದೆ ಮಾತಾಜಿ. ಹಂಗಾಗಿ ಎಲ್ಲಾ ಆರೋಗ್ಯನೂ ಚೆನ್ನಾಗಾಗ್ಲಿ ಅಂತ ನಾವು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಮಾತಾಜಿ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ ರಾಮ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ರಾಮ ಹರೇ ಕೃಷ್ಣ ರಾಮ ರಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಲ್ರಿಗೂ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್.
ವಾಂಚಾಕಲ್ಪತರುಶ್ಚ ಕೃಪಾ ಸಿಂಧು ದೈವವಚನ ಪತಿತಾನಾಂ ಪಾವನೇಭ್ಯೋ वैष्णवेभ्यो कोटि वैष्णव की जय। श्रील प्रभुपाद की जय। गुरु महाराज की जय। हरे कृष्ण प्रभु जी, हरे कृष्ण माताजी, ಧನ್ಯವಾದಗಳು, ಧನ್ಯವಾದ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಲ್ರಿಗೂ ಧನ್ಯವಾದಗಳು. ಎಲ್ಲಾರೇ ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ.